ನಮಸ್ಕಾರ ವೀಕ್ಷಕರೇ, ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಸಾಕಷ್ಟು ಮಾರಕ ರೋಗಗಳು ನಮ್ಮ ವಿಶ್ವದಾದ್ಯಂತ ಇಂದಿಗೂ ಕೂಡ ಜನರ ಆರೋಗ್ಯದ ಜೊತೆ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅದೆಷ್ಟೋ ಅನಾರೋಗ್ಯದಿಂದ ಬಳಲುತ್ತಿದ್ದವರು ಕೂಡ ಇವತ್ತು ನಮ್ಮ ವೈದ್ಯಕೀಯ ಲೋಕದಲ್ಲಿ ಆಗ್ತಾ ಇರುವಂಥ ಒಂದಷ್ಟು ನೂತನ ಆವಿಷ್ಕಾರಗಳು, ಸಂಶೋಧನೆಗಳಿಂದ ತಮ್ಮ ಆರೋಗ್ಯವನ್ನು ಮರಳಿ ಪಡೆದುಕೊಳ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಇವಾಗ ಕ್ಯಾನ್ಸರ್ ಅನ್ನೋದು ವಿಶ್ವವನ್ನೇ ಒಂದಷ್ಟು ವರ್ಷಗಳ ಕಾಲ ಸಾಕಷ್ಟು ಒಂದು ರೀತಿ ವಾಸಿಯಾಗದ ರೋಗದ ಅನ್ನೋ ರೀತಿಯಲ್ಲಿ ಕೂಡ ಭಾಸವಾಗ್ಬಿಟ್ಟಿತ್ತು. ಆದರೆ ಇದೀಗ ಕ್ಯಾನ್ಸರ್ ಅನ್ನುವ ರೋಗವು ಕೂಡ ವಾಸಿಯಾಗುವ ರೋಗ ಅನ್ನೋ ನಿಟ್ಟಿನಲ್ಲಿ ವೈದ್ಯಕೀಯ ಹಾಗೂ ವೈದ್ಯರು ಮಾಡ್ತಾ ಇರುವಂತಹ ಸತತ ಪರಿಶ್ರಮದಿಂದ ಕ್ಯಾನ್ಸರ್ ಅನ್ನೋ ಮಹಾರೋಗವನ್ನು ಕೂಡ ಇವತ್ತಿಗೂ ಗುಣ ಮಾಡಬಹುದು ಅನ್ನೋ ಒಂದು ಹೋಪ್ಸ್ಗಳಿಂದ ಇವತ್ತು ಕ್ಯಾನ್ಸರ್ ಅಂದ್ರೆ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ನಿಂದ ಆಗಬಹುದಾದಂತಹ ದುಷ್ಪರಿಣಾಮಗಳಾದ್ರೂ ಏನು, ಕ್ಯಾನ್ಸರ್ ಬಂದ್ರೆ ನಿಜವಾಗ್ಲೂ ಕೂಡ ಜನತೆ ಹೆದರುವ ಅವಶ್ಯಕತೆ ಇದೆಯಾ, ಕ್ಯಾನ್ಸರ್ನಲ್ಲಿ ಎಷ್ಟು ವಿಧಗಳಿದೆ, ಅದನ್ನ ಗುಣಪಡಿಸಲು ಎಷ್ಟು ಚಿಕಿತ್ಸಾ ವಿಧಾನಗಳು ನಮ್ಮ ಮೈಸೂರಿನಲ್ಲಿ ಲಭ್ಯವಿದೆ, ಜೊತೆಗೆ ಸಾರ್ವಜನಿಕರು ಅದರ ಬಗ್ಗೆ ತಿಳಿದುಕೊಂಡಿರುವಂತಹ ಒಂದಷ್ಟು ತಪ್ಪು ಭಾವನೆಗಳಾದ್ರೂ ಏನು, ಎಲ್ಲದರ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ತೆರೆದಿರ್ತೀವಿ. ಇದುವೇ ಹೊತ್ತಿನ ವಿಶೇಷ. ಹೆಲೋ ಡಾಕ್ಟರ್, ನಾನು ನಾಚಪ್ಪ. ಈಗಾಗಲೇ ನಾನು ಹೇಳಿದೆ, ಸಾಕಷ್ಟು ಪ್ರತಿಷ್ಠಿತ ಆಸ್ಪತ್ರೆಗಳು ಕ್ಯಾನ್ಸರ್ ಅನ್ನೋ ಮಾರಕ ರೋಗದ ವಿರುದ್ಧ ಸಾಕಷ್ಟು ಯಶಸ್ವಿಯಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇದೆ. ಅದೇ ನಿಟ್ಟಿನಲ್ಲಿ ನಮ್ಮ ಮೈಸೂರಿನಲ್ಲೂ ಕೂಡ ಇದೀಗ ವಿವಿಧ ಆಸ್ಪತ್ರೆಗಳಲ್ಲೂ ಕ್ಯಾನ್ಸರ್ಗೆ ಚಿಕಿತ್ಸೆ ಲಭ್ಯವಿದೆ. ಮೈಸೂರಿನ ಹೆಸರಾಂತ ಆಸ್ಪತ್ರೆಗಳಲ್ಲಿ ಒಂದಾದಂಥ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೂ ಕೂಡ ಕ್ಯಾನ್ಸರ್ನ ವಿವಿಧ ಯಾವ ರೀತಿಯಾದಂಥ ಹಂತಗಳಿರ್ಬೋದು, ಅದಕ್ಕೆ ತೆಗೆದುಕೊಳ್ಳಬೇಕಾದಂಥ ಎಲ್ಲ ನಾವು ಹೇಳ್ತೀವಿ ಅಪ್ಡೇಟೆಡ್ ವರ್ಷನ್ಸ್ ಟ್ರೀಟ್ಮೆಂಟ್ಗಳು ಕೂಡ ಇಲ್ಲಿ ಲಭ್ಯವಿದೆ. ಹಾಗಿದ್ರೆ ಮೈಸೂರಿನ ನಾರಾಯಣ ಹೃದಯಾಲಯದಲ್ಲಿ ಯಾವೆಲ್ಲ ಸೇವೆಗಳು ಲಭ್ಯವಿದೆ, ಈ ಕುರಿತಾದ ಒಂದು ವಿಟಿ ರೆಡಿ ಇದೆ, ಬನ್ನಿ ನೋಡ್ಕೊಬರೋಣ. ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ದೇಶದಲ್ಲಿಯೇ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ನಾರಾಯಣ ಹೆಲ್ತ್ನ ಒಂದು ಘಟಕ. 225 ಹಾಸಿಗೆಗಳ ಸಾಮರ್ಥ್ಯ, ಸುಸಜ್ಜಿತ ಆಪರೇಷನ್ ಥಿಯೇಟರ್ ಹಾಗೂ ನುರಿತ ತಜ್ಞ ವೈದ್ಯರನ್ನೊಳಗೊಂಡ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರೋಗಿಗಳ ಸೇವೆಗಾಗಿ ಉಚಿತ ಬಸ್ ವ್ಯವಸ್ಥೆಯನ್ನ ಕೂಡ ಒದಗಿಸಿದೆ. ವ್ಯಾಪಕ ಶ್ರೇಣಿಯ ವೈದ್ಯಕೀಯ ಸೇವೆಗಳನ್ನೊಳಗೊಂಡಿರುವ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಾರ್ಡಿಯಾಕ್ ಸೈನ್ಸ್, ಕ್ರಿಟಿಕಲ್ ಕೇರ್ ಮೆಡಿಸಿನ್, ನ್ಯೂರೋ ಸೈನ್ಸ್, ತುರ್ತು ಚಿಕಿತ್ಸೆ, ಇಎನ್ಟಿ, ಇಂಟರ್ನಲ್ ಮೆಡಿಸಿನ್, ಗ್ಯಾಸ್ಟ್ರೋ ಸೈನ್ಸಸ್, ನವಜಾತ ಶಿಶು ಆರೈಕೆ, ಕೀಲು ಮೂಳೆ ರೋಗ ಮತ್ತು ಜಾಯಿಂಟ್ ರೀಪ್ಲೇಸ್ಮೆಂಟ್, ಮಕ್ಕಳ ಆರೈಕೆ, ಮೂತ್ರಪಿಂಡ ಮತ್ತು ಮೂತ್ರಕೋಶ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸೆ, ಪ್ಲಾಸ್ಟಿಕ್ ಸರ್ಜರಿ, ಶ್ವಾಸಕೋಶ ಚಿಕಿತ್ಸೆ, ಜನರಲ್ ಸರ್ಜರಿ, ಹೆಮಟಾಲಜಿ, ರೇಡಿಯಾಲಜಿ, ರೋಗಲಕ್ಷಣ ಶಾಸ್ತ್ರ, ಎಂಡೋಕ್ರೈನಾಲಜಿ, ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗಗಳು ಲಭ್ಯ. ಹೆಚ್ಚಿನ ವಿವರಗಳಿಗಾಗಿ ಟೋಲ್ ಫ್ರೀ ಸಂಖ್ಯೆ 186020802808 ಸಂಪರ್ಕಿಸಿ. ಈಗಾಗಲೇ ಕೂಡ ನಾನು ಹೇಳಿದೆ, ವೈದ್ಯರು ನನ್ನೊಂದಿಗೆ ಕೂಡ ಪ್ಯಾನಲಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇನ್ನು ನಾರಾಯಣ ಹೃದಯಾಲಯದ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ನವೀನ್ ಜಯರಾಮ್ ಅನ್ಬೇಕರ್ ಅವರು ಕೂಡ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ರೇಡಿಯಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಮೇಕಲಾ ಶ್ವೇತಾದ್ರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಡಾಕ್ಟರ್ ನವೀನ್ ಅವರೇ, ನಾನು ನಿಮ್ಮಿಂದಲೇ ಕೂಡ ಇವತ್ತು ಆರಂಭವನ್ನು ಮಾಡ್ತೀನಿ. ನಾನು ಈಗಾಗಲೇ ಕೂಡ ಹೇಳಿದೆ, ಈ ಬಾರಿ ಅಂತಲ್ಲ, ಪ್ರತಿ ಬಾರಿಯೂ ಕೂಡ ಒಂದಷ್ಟು ಹೊಸತನ, ಹೊಸ ಹುರುಪುಗಳಿಂದ ನಾವು ವಿಶ್ವ ಕ್ಯಾನ್ಸರ್ ದಿನ ಆಚರಿಸ್ತಾ ಇದ್ವಿ. ಜನರಲ್ಲಿರುವಂತಹ ತಪ್ಪು ಭಾವನೆಗಳನ್ನ ಕಡಿಮೆ ಮಾಡೋದೇ ಕೂಡ ಎಲ್ಲರಲ್ಲಿ ಬರುವಂತಹ ಪ್ರಮುಖ ಪಾತ್ರ. ಹಾಗಿದ್ರೆ ಮೊದಲಿಗೆ ಈ ಒಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆ ದಿನ ಏನ್ ಹೇಳ್ತೀರಾ? ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ, ಕ್ಯಾನ್ಸರ್ ಅಪ್ರೋಚ್ ಅಲ್ಲಿ ಮೇನ್ ಪ್ರಾಬ್ಲಮ್ ಏನ್ ಬರುತ್ತಂದ್ರೆ ಜನರಲ್ಲಿ ಅವೇರ್ನೆಸ್ ಇಲ್ಲ. ಸೊ ಅವೇರ್ನೆಸ್ ಎಸ್ಪೆಷಲಿ ಇನ್ ಡೆವಲಪಿಂಗ್ ಕಂಟ್ರೀಸ್, ಇಂಡಿಯಾದಲ್ಲೆಲ್ಲ ಅವೇರ್ನೆಸ್ ಎಲ್ಲ ಸ್ವಲ್ಪ ಕಡಿಮೆ ಕ್ಯಾನ್ಸರ್ ಇಲ್ಲಿ. ಯಾಕಂದ್ರೆ ಪಾಶ್ಚಿಮಾತ್ಯ ದೇಶದಲ್ಲಿ ಕ್ಯಾನ್ಸರ್ ಯೂಶಲಿ ಕಂಡು ಹಿಡಿಯೋದು ಫಸ್ಟ್ ಸ್ಟೇಜ್ ಅಲ್ಲಿ, ಸೆಕೆಂಡ್ ಸ್ಟೇಜ್ ಅಲ್ಲಿ, ಅಪ್ಪಬ್ಬ ಅಂದ್ರೆ ಥರ್ಡ್ ಸ್ಟೇಜ್ ಅಲ್ಲಿ ಬರ್ತಾರೆ. ಬಟ್ ನಮ್ಮಲ್ಲಿ ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ ಅಲ್ಲಿ ಜಾಸ್ತಿ ಪೇಷಂಟ್ ಬರ್ತಾರೆ. ಸೊ ಇದು ಯಾಕಂದ್ರೆ ಕ್ಯಾನ್ಸರ್ ಬಗ್ಗೆ ನಮಗೆ ಅರಿವು ಕಮ್ಮಿ ಇದೆ. ಸೊ ಈ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಕ್ಕೆ ಥ್ರೂ ಔಟ್ ದ ವರ್ಲ್ಡ್ WHO ಇದು ವರ್ಲ್ಡ್ ಕ್ಯಾನ್ಸರ್ ಅವೇರ್ನೆಸ್ ಡೇ ಅಂತ ಮಾಡಿದೆ. ಅದ್ರಲ್ಲಿ ಏನ್ ಮಾಡ್ತೀವಿ, ಕ್ಯಾನ್ಸರ್ ಬಗ್ಗೆ ಇದು ಆಗುತ್ತೆ, ವಿಚಾರ ಆಗುತ್ತೆ, ಚಿಂತನೆ ಆಗುತ್ತೆ. ಕ್ಯಾನ್ಸರ್ ಹೇಗೆ ಅವೇರ್ನೆಸ್ ಮೂಡಿಸೋದು, ಕ್ಯಾನ್ಸರ್ ಹೇಗೆ ಪ್ರಿವೆಂಟ್ ಮಾಡೋದು, ಕ್ಯಾನ್ಸರ್ ಹೇಗೆ ಬೇಗ ಡಯಾಗ್ನೋಸ್ ಮಾಡಕ್ಕೆ ಜನರಿಗೆ ಹೆಲ್ಪ್ ಮಾಡೋದು, ಮತ್ತೆ
ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೇಗೆ ಒದಗಿಸೋದು ಮತ್ತು ಕ್ಯಾನ್ಸರಿಂದ ಭಯ ಹೇಗೆ ಕಮ್ಮಿ ಮಾಡೋದು ಜನರಿಗೆ. ಸೊ ಈ ಸಲ ವರ್ಲ್ಡ್ ಕ್ಯಾನ್ಸರ್ ಡೇ ಅವ್ರದ್ದು ಇದೇನಿದೆ ಸ್ಲೋಗನ್ ಏನಿದೆ, ಐ ಆಮ್ ಆ್ಯಂಡ್ ಐ ವಿಲ್. ಐ ಆಮ್ ಅಂದರೆ ನಾನು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡಿ, ನಾನು ಕ್ಯಾನ್ಸರ್ಗೋಸ್ಕರ ಕ್ಯಾನ್ಸರ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಏನು ಮಾಡ್ತೀನಿ. ಸ್ವಲ್ಪ ಜನರಿಗೆ ಟೊಬ್ಯಾಕೋ ಕಂಟ್ರೋಲ್ ಮಾಡೋದು ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ, ದೇ ವರ್ಕ್ ಇನ್ ದಟ್ ಫೀಲ್ಡ್, ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಾರೆ. ಸ್ವಲ್ಪ ಜನರು ಸರ್ವೈಕಲ್ ಕ್ಯಾನ್ಸರ್ ಕಮ್ಮಿ ಮಾಡೋಕ್ಕೆ ಸರ್ವೈಕಲ್ ಕ್ಯಾನ್ಸರ್ HPV ವ್ಯಾಕ್ಸಿನೇಷನ್ ಮೇಲೆ ಕೆಲಸ ಮಾಡ್ತಾರೆ. ಸೊ ದೇ ಕ್ರಿಯೇಟ್ ಅವೇರ್ನೆಸ್. ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ದಿನ 1 ಮಂತ್ ಮಾಡಿ ಜನರಲಿ ಕ್ಯಾನ್ಸರ್ ಬಗ್ಗೆ ಏನಾದರೆ ಏನಾದ್ರೆ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋ ಪ್ರಾಬ್ಲಮ್ ಇದ್ರೆ ಅದೆಲ್ಲ ಬಗೆಹರಿಸಿಗೆ ಹೆಲ್ಪ್ ಆಗುತ್ತೆ. ಓಕೆ, ಎಸ್. ಇನ್ನು ಡಾಕ್ಟರ್ ಮೇಖಲಾ ಶ್ವೇತಾದ್ರಿ ಅವರೇ, ಒಂದಷ್ಟು ಅಂತ ಹೇಳಿದ್ರೆ ಕೇವಲ ಪುರುಷರು ಮಹಿಳೆಯರು ಅಂತಲ್ಲಿ ನಾವು ಡಿವೈಡ್ ಮಾಡೋಕ್ಕಾಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೂ ಕೂಡ ಕ್ಯಾನ್ಸರ್ಗಳು ಡಿಟೆಕ್ಟ್ ಆಗ್ತಾ ಬರ್ತಾ ಇದೆ. ಹಾಗಿದ್ರೆ ಜನರಿಗೆ ಒಂದಷ್ಟು ಯಾರು ಕೂಡ ಹೆದರೋದು ಬೇಕಾಗಿಲ್ಲ. ಕ್ಯಾನ್ಸರ್ ಅನ್ನೋದು ಖಂಡಿತ ಒಂದು ಕಾಯಿಲೆ ಆಗಿದೆ, ಆದರೆ ಅದು ಎಲ್ಲರನ್ನೂ ಕೂಡ ತಿಂದು ಬಿಡುವಂಥ ಕಾಯಿಲೆಗಳಲ್ಲ. ನಾವು ಯಾವಾಗ ಮನಸ್ಥಿತಿನ ಗಟ್ಟಿಯಾಗಿ ಇಟ್ಸ್ಕೊಳ್ತೀವಿ ಆಗ ಖಂಡಿತ ಕಾಯಿಲೆಯಿಂದ ಹೊರಬರಬಹುದು ಅಂತ ಹೇಳ್ತಾರೆ. ಹಾಗಿದ್ರೆ ಮಹಿಳೆಯರಿಗೆ ಬರುವಂತಹ ಒಂದಷ್ಟು ಕ್ಯಾನ್ಸರ್ಗಳ ಕುರಿತಾಗಿ ಏನು ಮಾಹಿತಿ ಕೊಡ್ತೀರಾ? ವಿಶ್ವದಲ್ಲಿ ಹಾಗೂ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಾಮನ್ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಸೆಕೆಂಡ್ ಕಾಮನ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಓಕೆ. ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನದ ಕ್ಯಾನ್ಸರ್. ಸೊ ಸ್ತನದ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ತಿಳ್ಕೋಬೇಕು, ಸಾಮಾನ್ಯ ಜನತೆ ತಿಳ್ಕೋಬೇಕು ಅಂದ್ರೆ ಅವ್ರಿಗೆ ಸ್ತನದಲ್ಲಿ ಗಂಟು ಗೊತ್ತಾಗಕ್ಕೂ ಮುಂಚೆನೆ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಸ್ಕ್ರೀನಿಂಗ್ ಅಂದ್ರೆ ಒಬ್ಬ ಮನುಷ್ಯನಿಗೆ ತೊಂದರೆ ಶುರುವಾಗಕ್ಕೆ ಮುಂಚೆನೆ ನಾವು ಕಾಯಿಲೆ ಇದೆಯಾ ಇಲ್ವಾ ಅಂತ ಕಂಡುಹಿಡಿತೀವಿ. ಓಕೆ. ಸೊ ಸ್ತನದಲ್ಲಿ ಗಂಟು ಪೇಷಂಟ್ಗೆ ಅಥವಾ ಡಾಕ್ಟರ್ ಸಿಗಕ್ಕೆ ಮುಂಚೆನೆ ಮ್ಯಾಮೋಗ್ರಾಮ್ ಅಂತ ಸಿಂಪಲ್ ಫಾರ್ಮ್ ಆಫ್ ಎಕ್ಸ್ರೇ ಅದು. ಓಕೆ. ಸೊ ಮ್ಯಾಮೋಗ್ರಾಮ್ ಮಾಡಿದ್ರೆ ಚಿಕ್ಕದು 1 ಸೆಂಟಿಮೀಟರ್ಗಿಂತ ಚಿಕ್ಕ ಗಂಟಿದ್ರು ಅದು ಗೊತ್ತಾಗುತ್ತೆ. ಓಕೆ. ಸೊ ಇದಕ್ಕೆ ನಮ್ಮ ದೇಶದಲ್ಲಿ ICMR ಗೈಡ್ಲೈನ್ಸ್ ಪ್ರಕಾರ 40 ವರ್ಷದ ಮೇಲಿನ ಎಲ್ಲ ಹೆಣ್ಮಕ್ಳು ವರ್ಷಕ್ಕೊಂದ್ಸಲಿ ಅಥವಾ 2 ವರ್ಷಕ್ಕೊಂದ್ಸಲಿ 2 ಸ್ತನಗಳ ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕು ಅಂತ ಗೈಡ್ಲೈನ್ಸ್ ಇದೆ. ಅಟ್ಲೀಸ್ಟ್ ಈ ತರ ಪ್ರೋಗ್ರಾಮ್ ಕೇಳಿ ಜನಗಳಿಗೆ ತಿಳಿದ್ರೆ ಅವರು ಹಾಸ್ಪಿಟಲ್ ಬಂದು ಡಾಕ್ಟರ್ ಕೇಳ್ಬೋದು, ಈ ಮ್ಯಾಮೋಗ್ರಾಮ್ ಅಂದ್ರೆ ಏನು, ಹೇಗ್ ಮಾಡಿಸ್ಬೋದು, ಯಾರು ಮಾಡಿಸ್ಕೋಬಹುದು. ಈ ತರ ಹೆಚ್ಚು ಇಂಟರ್ನೆಟ್ ಅಲ್ಲೂ ತುಂಬಾ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್. ಸೊ ಅದರಿಂದ ನೋವು ಅಥವಾ ಏನೂ ಆಗೋದಿಲ್ಲ. ಎಸ್ಪೆಷಲಿ ಹೈ ರಿಸ್ಕ್ ಅಂದ್ರೆ ಈಗ ತಾಯಿಗೆ ಅಥವಾ ಸಿಸ್ಟರ್ ಅಂದ್ರೆ ಅಕ್ಕ ಇವ್ರಿಗೆ ಯಾರಾದ್ರೂ ಬಂದಿದ್ರೆ ಮನೆಯಲ್ಲಿ ಬೇರೆ ಹೆಣ್ಮಕ್ಳು ಅವ್ರಿಗೆ ಬಂದು ಮಿನಿಮಮ್ 5ರಿಂದ 10 ವರ್ಷದ ಮುಂಚೆನೆ ಮ್ಯಾಮೋಗ್ರಾಮ್ ಅಂತ ಸ್ಕ್ರೀನಿಂಗ್ ಶುರು ಮಾಡ್ಬೇಕಾಗುತ್ತೆ. ಸೊ ಈ ತರ ಬ್ರೆಸ್ಟ್ ಕ್ಯಾನ್ಸರ್ಗೆ ಇದೊಂದು ನಮ್ಗೆ ಅಡ್ವಾಂಟೇಜ್ ಇದೆ. ಹಾಗೆ ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ. ಪ್ಯಾಪ್ಸ್ಮಿಯರ್ ಅಂದ್ರೆ ಏನಿಲ್ಲ, ಗರ್ಭಕೋಶದಿಂದ ಸಣ್ಣ ಸ್ಯಾಂಪಲ್ ಟೆಸ್ಟ್ ಫ್ಲೂಯಿಡ್ ಸ್ವಲ್ಪ ಟೆಸ್ಟ್ ಮಾಡಿ ಅದ್ರಲ್ಲಿ ಏನಾದ್ರೂ ಅವ್ರಿಗೆ ಮುಂದೆ ಕ್ಯಾನ್ಸರ್ ಬರೋ ಲಕ್ಷಣಗಳು ಇದೆಯಾ ಅಂತ ಅವ್ರಿಗೆ ಸಿಂಪ್ಟಮ್ಸ್ ಗೊತ್ತಾಗಕ್ಕೂ ಮುಂಚೆನೆ ನಾವು ಕಂಡುಹಿಡಿಬಹುದು. ಸೊ ಮ್ಯಾಮೋಗ್ರಾಮ್, ಪ್ಯಾಪ್ಸ್ಮಿಯರ್ ಈ ತರ ಸ್ಕ್ರೀನಿಂಗ್ ಟೆಸ್ಟ್ ಇರೋದ್ರಿಂದ ಮಹಿಳೆಯರಲ್ಲಿ ಕ್ಯಾನ್ಸರ್ಗೆ ಆಕ್ಚುಲಿ ಸ್ವಲ್ಪ ಅಡ್ವಾಂಟೇಜ್ ಇದೆ. ಬೇಗ ಗೊತ್ತಾಗುತ್ತೆ, ಬೇಗ ಟ್ರೀಟ್ಮೆಂಟ್ ಅಂದ್ರೆ ಬೇಗ ಅರ್ಲಿ ಡಯಾಗ್ನೋಸ್, ಅರ್ಲಿ ಟು ಟ್ರೀಟ್ಮೆಂಟ್ ಅನ್ನೋದು ಒಳ್ಳೆ ಟ್ರೀಟ್ಮೆಂಟ್ ಔಟ್ಕಮ್ ಇರುತ್ತೆ. ಓಕೆ. ಇನ್ನು ನೀವು ಹೇಳಿದ್ವಿ ಮ್ಯಾಮೋಗ್ರಾಮ್ ಅನ್ನೋದನ್ನ ಕೂಡ ಎಲ್ಲರೂ ಮಹಿಳೆಯರು ಅರ್ಥಕೊಳ್ಬೇಕಾದಂತ ವಿಚಾರ ಅಂತ. ಎಷ್ಟೋ ಜನ ಇವತ್ತು ಎಜುಕೇಟೆಡ್ಗಳಾಗಿದ್ರು ಕೂಡ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಯಾಕಂದ್ರೆ ಒಂದು ಹಂತದಲ್ಲಿ ಮಹಿಳೆಯರು ಬೆಳೆದು ದೊಡ್ಡವರಾಗೋವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ತೊಂದರೆ ಇರೋದಿಲ್ಲ, ಆರೋಗ್ಯವಾಗಿರ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ತಪ್ಪು ಅಂತ ಅನ್ಸುತ್ತೆ. ಹಾಗಿದ್ರೆ ಯಾವ ವಯಸ್ಸಿನ ನಂತರದವರು ಮ್ಯಾಮೋಗ್ರಾಮ್ಗೆ ಒಳಪಡಬೇಕಾಗುತ್ತೆ? ನೀವು ಅಂದ್ರೆ ಎವ್ರಿ 2 years once ಇದನ್ನ ಮಾಡಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಆಗ್ಬೋದು ಅಂತ. ಸೊ ಯಾವ ವಯಸ್ಸಿನ ಮಹಿಳೆಯರು ಇದಕ್ಕೆ ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಬೇಕಾಗುತ್ತೆ? ಗೈಡ್ಲೈನ್ಸ್ ಪ್ರಕಾರ 40 ವರ್ಷದ ಮೇಲಿನ ಮಹಿಳೆಯರು 1ರಿಂದ 2 ವರ್ಷಕ್ಕೊಂದ್ಸಲಿ ಮಾಡಿಸ್ಕೋಬೇಕು. ಅಂದ್ರೆ ಅದು ಯಾವ್ದು ಫೋರ್ಸ್ ಇಂದ ಬರ್ತಾ ಇಲ್ಲ, ಅಂದ್ರೆ ಮಾಡಿಸ್ಕೊಳ್ಳೇಬೇಕು ಅಂತ ಯಾವ ಅಥಾರಿಟಿನೂ ನಮ್ಮ ದೇಶದಲ್ಲಿ ಆತರ ಕಂಪಲ್ಸರಿ ಮಾಡಿಲ್ಲ. ಬಟ್ ಅವರೇ ತಿಳ್ಕೊಂಡು ಅವರೇ ವಾಲಂಟರಿ ಆಗಿ ಬಂದು ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿ ಈಗ ಸದ್ಯದಲ್ಲಿ ನಮ್ಗೆ. 40 ವರ್ಷಕ್ಕೆ ಮುಂಚೆ ಅಂದ್ರೆ 25 ವರ್ಷದಿಂದ 40 ವರ್ಷ ಇರೋ ಹೆಣ್ಮಕ್ಳು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅಂದ್ರೆ ಅವರು ನಾರ್ಮಲ್ ಸ್ತನ ಹೇಗಿರುತ್ತೆ ಅಂತ ಅವರು ಪ್ರತಿ ತಿಂಗಳು ಪೀರಿಯಡ್ಸ್ ಆದ್ಮೇಲೆ ಎಕ್ಸಾಮಿನ್ ಮಾಡ್ಕೊಂಡು ಏನಾದ್ರು ಚೇಂಜಸ್ ಅವ್ರಿಗೆ ಅನ್ಸಿದ್ರೆ, ಏನಾದ್ರು ಅನುಮಾನ ಬಂದ್ರೆ ಅದು ಡಾಕ್ಟರ್ ಬಂದು ಇದು ಮುಂಚೆ ಹೀಗಿರ್ಲಿಲ್ಲ, ಈ ತರ ವ್ಯತ್ಯಾಸ ಆಗಿದೆ ಅಂತನಾದ್ರೂ ಅವರು ಡಾಕ್ಟರ್ ಬಂದ್ರೆ ತಿಳಿಸ್ಬೋದು. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಪ್ರತಿ ತಿಂಗಳು ಮಾಡ್ಕೊಳ್ಳೋದು ಕೂಡ
25 to 40 years ಏಜ್ ಗ್ರೂಪ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಎಸ್ ಡಾಕ್ಟರ್ ನವೀನ್ ಅವರೇ, ಒಂದೆಡೆ ಜನರಿಗೆ ಕ್ಯಾನ್ಸರ್ ಅಂತ ತಕ್ಷಣ ಮೈಂಡಿಗೆ ಬರುವಂಥದ್ದು ಮಾರಕ ರೋಗ. ಹಿಂದೆ ಅದಕ್ಕೆ ಮದ್ದೇ ಇರಲಿಲ್ಲ. ಕ್ಯಾನ್ಸರ್ ಬಂತು ಅಂದರೆ ಮಾರಕ ರೋಗ ಅಂತಲೂ ಕೂಡ ಅದನ್ನು ಬಿಂಬಿಸಲಾಗ್ತಿತ್ತು. ಹಾಗಿದ್ರೆ ಕ್ಯಾನ್ಸರ್ಗಳಲ್ಲೂ ಕೂಡ ಒಂದಷ್ಟು ವಿಧದ ಕ್ಯಾನ್ಸರ್ಗಳಿದೆ. ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಸಾವಿನ ಪ್ರಮಾಣ ತಗ್ತಾ ಇದೆ ಕ್ಯಾನ್ಸರಿಂದ. ಯಾಕಂದರೆ ತುಂಬಾ ಡಯಾಗ್ನೋಸ್ ಮಾಡ್ತಾ ಇದ್ದಾರೆ, ತುಂಬಾ ಟ್ರೀಟ್ಮೆಂಟ್ಗಳು ಕೂಡ ಡೆವಲಪ್ ಆಗ್ತಾ ಇದೆ. ಸೊ ಹಾಗಿದ್ರೆ ಯಾವ ವಯಸ್ಸಿನಂಥವರಿಗೆ ಅಥವಾ ಯಾವ ರೀತಿ ಲಕ್ಷಣಗಳು ಪ್ರಾಥಮಿಕ ಹಂತದಲ್ಲಿ ಗೋಚರವಾಗುತ್ತೆ? ಕ್ಯಾನ್ಸರ್ ಕಾಯಿಲೆ ಆಸ್ ಏಜ್ ಜಾಸ್ತಿ ಆಗ್ತಾ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ. ಯೂಶಲಿ ಮೋರ್ ದನ್ 40 ಇಯರ್ಸ್ ಒಂದ್ಸಲಿ ಕ್ರಾಸ್ ಆದ್ಮೇಲೆ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಅದ್ರಲ್ಲಿ ಮಕ್ಕಳೆಲ್ಲ ಆಗಲ್ಲ ಅಂತ ಅಲ್ಲ, ಮಕ್ಕಳೆಲ್ಲ ಆಗುತ್ತೆ, ಎಲ್ಲ ಏಜ್ ಅಲ್ಲಿ ಬರ್ಬೋದು. ಅಂಡ್ ಇಟ್ ಕ್ಯಾನ್ ಇನ್ವಾಲ್ವ್ ಎನಿ ಟಿಶ್ಯೂ, ಎನಿ ಆರ್ಗನ್ ಇನ್ ದ ಬಾಡಿ. ಯಾವ ಟಿಶ್ಯೂ ತಗೊಂತೀರಾ ಎಲ್ಲ ಆರ್ಗನ್ಗೂ ಕ್ಯಾನ್ಸರ್ ಆಗುತ್ತೆ. ಮತ್ತು ಒಂದೇ ಆರ್ಗನ್ ಅಲ್ಲೂ ಒಂದು 10 ತರ ಕ್ಯಾನ್ಸರ್, ಡಿಫ್ರೆಂಟ್ ಟೈಪ್ ಆಫ್ ಕ್ಯಾನ್ಸರ್ ಬರುತ್ತೆ. ಸೊ ಒಂದು ಪೇಷಂಟ್ಗೆ ಆಗಿದ್ದ ಕ್ಯಾನ್ಸರ್, ಇನ್ನೊಂದು ಪೇಷಂಟ್ ಆಗಿದ್ದ ಕ್ಯಾನ್ಸರ್, ಸೊ ಇಟ್ ಇಸ್ ಡಿಫ್ರೆಂಟ್. ಓಕೆ, ಸ್ಟೇಜ್ ವೈಸ್ ಅಂಡ್ ದ ಕ್ಯಾನ್ಸರ್ ಇಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತಲ್ಲ, ಎಲ್ಲ ಡಿಫ್ರೆಂಟ್ ಇರುತ್ತೆ. ಆಮೇಲೆ ಕ್ಯಾನ್ಸರ್ ಲಕ್ಷಣಗಳು ಏನು ಅಂದ್ರೆ, ಕ್ಯಾನ್ಸರ್ ಯೂಶಲಿ ಇಟ್ ಇಸ್ ಅನ್ ಅನ್ವಾಂಟೆಡ್ ಗ್ರೋತ್ ವಿಚ್ ಹ್ಯಾಸ್ ನೋ ಫಂಕ್ಷನ್ ಫಾರ್ ದ ಬಾಡಿ. ಓಕೆ, ಅದು ಗ್ರೋತ್ ಆಗ್ತಾ ಇರುತ್ತೆ. ಮ್ಯೂಟೇಟೆಡ್ ಸೆಲ್ಸ್ ಒಂದು ಗ್ರೂಪ್ ಆಗಿ ಗ್ರೋತ್ ಆಗ್ತಾ ಇರುತ್ತೆ. ಬೇರೆ ಸೆಲ್ಸ್ ಇಂದ ಆಹಾರ ಎಲ್ಲ ಆವರಿಸ್ಕೊಂಡು ಅದೇ ಯೂಸ್ ಮಾಡ್ಕೊಂಡು ಗ್ರೋತ್ ಆಗ್ತಾ ಇರುತ್ತೆ. ಸೊ ಇನಿಷಿಯಲ್ ಫೇಸ್ ಅಲ್ಲಿ ಏನಾಗುತ್ತೆ, ಕ್ಯಾನ್ಸರ್ ಗಂಟು ನೋವು ಇರಲ್ಲ, ಏನೂ ಇರಲ್ಲ, ಜಸ್ಟ್ ಒಂದು ಲಂಪ್ ತರ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಎಲ್ಲಾದ್ರೆ ಸ್ತನದಲ್ಲಾಗ್ಲಿ ಎಲ್ಲಾದ್ರೆ ಆಗ್ಲಿ ಲಂಪ್ ತರ ಇದಾಗ್ತಾ ಇರುತ್ತೆ. ಆಮೇಲೆ ದಿನ ಹೋಗ್ತಾ ಹೋಗ್ತಾ ಯಾವಾಗ ಅದು ಅಕ್ಕಪಕ್ಕ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಎಲ್ಲ ಆವರಿಸ್ಕೊಂಡು ಹೋಗುತ್ತೆ, ನರಗಳು, ಬ್ಲಡ್ ವೆಸಲ್ಸ್ಗಳು, ಇಲ್ಲ ಮೂಳೆಗೆ ಅಟ್ಯಾಚ್ ಆಗಕ್ಕೆ ಹೋಗುತ್ತೆ, ಅವಾಗ ನೋವು ಕಂಡು ಬರುತ್ತೆ. ಇದು ಟ್ಯೂಮರ್, ಇದು ಎಲ್ಲ ಸಾಲಿಡ್ ಟ್ಯೂಮರ್ಸ್. ಬೇರೆ ಕ್ಯಾನ್ಸರ್ ಲಕ್ಷಣ ಇರ್ಬೋದು, ಅದು ಸ್ವಲ್ಪ ವೇಗ್ ಸಿಂಪ್ಟಮ್ಸ್ ಡಿಪೆಂಡಿಂಗ್ ಆನ್ ಕ್ಯಾನ್ಸರ್. ಈಗ ಗರ್ಭಕಂಠದ ಕ್ಯಾನ್ಸರ್ ಇದ್ರೆ ಮುಟ್ಟು ಸ್ಟಾಪ್ ಆದ್ಮೇಲೂ ಮಧ್ಯದಲ್ಲಿ ಮುಟ್ಟಾಗೋದು, ಇಲ್ಲಾಂದ್ರೆ ಬಿಳಿ ಮುಟ್ಟಾಗೋದು, ಇಲ್ಲಾಂದ್ರೆ ಮುಟ್ಟಾಗ ಮುಂಚೆನೆ ಏನಾದ್ರೂ ಗರ್ಭಕೋಶದ್ದು ಕಂಠದ ಕ್ಯಾನ್ಸರ್ ಇದ್ರೆ ಎರಡು ಬೀಡ್ಸ್ ಮಧ್ಯದಲ್ಲಿ ಇದಾಗೋದು, ಬ್ಲೀಡಿಂಗ್ ಆಗೋದು, ಅದೆಲ್ಲ ಆಗ್ಬೋದು. ಅದು ಇಲ್ಲದೆ ವೇಟ್ ಲಾಸ್ ಆಗೋದು, ಇಲ್ಲಾಂದ್ರೆ ಬ್ಲೀಡಿಂಗ್ ಏನಾದ್ರೂ ಆಗೋದು, ಎಕ್ಸೆಸಿವ್ ಬ್ಲೀಡಿಂಗ್ ಕಾರಣ ಇಲ್ಲದೆ, ಆಮೇಲೆ ಜ್ವರ ಮತ್ತೆ ಬರೋದು, ಯಾಕಂತ ಗೊತ್ತಿರಲ್ಲ, ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ಸ್. ಸ್ವಲ್ಪ ಕ್ಯಾನ್ಸರ್ಗೆ ಕಾರಣನೇ ಗೊತ್ತಿರಲ್ಲ, ಒಂದು 15 ದಿನದಿಂದ ಕೆಮ್ಮಿರುತ್ತೆ, ಎಕ್ಸ್ರೇ ಮಾಡಿದ್ರೆ ಕ್ಯಾನ್ಸರ್ ಅಂತ ಬಂದ್ಬಿಡುತ್ತೆ. ಸೊ ಅಂತ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡೋದು ಕಷ್ಟ, ದುರಾದೃಷ್ಟ ಅನ್ಬೇಕು. ಓಕೆ, ಅಂಡ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸೈಟ್ ಆಫ್ ದ ಕ್ಯಾನ್ಸರ್. ಹಾಗಿದ್ರೆ ಯಾವ ಹಂತದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾದ್ರೆ, ನೀವು ಹೇಳಿದ್ರೆ ಸ್ಟೆಪ್ ವೈಸ್, ಅರ್ಲಿ ಟು ಡಯಾಗ್ನೋಸ್, ಅರ್ಲಿ ಟು ನಾವೆಂತೂ ರಿಕವರ್ ಅಂತ ಹೇಳ್ತೀವಿ. ಹಾಗಿದ್ರೆ ಇತ್ತೀಚಿನ ದಿನಗಳಂತೂ ಭಾವನೆಗಳು ತುಂಬಾನೇ ತಪ್ಪು ತಿಳ್ಕೊಳ್ತಾರೆ. ಯಾಕಂದ್ರೆ ಕೆಲವೊಂದು ಸಾಮಾಜಿಕ ಜಾಲತಾಣಗಳು ಕೂಡ ತಪ್ಪು ಮಾಹಿತಿಗಳನ್ನ, ಬೇಡದಿರಂತ ವೆಬ್ಸೈಟ್ಗಳು ಕೂಡ ಅಲ್ಲಿ ಪ್ರಚಾರ ಮಾಡಿದ್ರು. ಅದನ್ನ ಓದಿದಂತ ಗ್ರಾಮೀಣ ಭಾಗದ ಜನರಾಗಿರ್ಬೋದು, ಸ್ವತಃ ಸೆಲ್ಫ್ ಮೆಡಿಕೇಶನ್, ನೀವು ಹೇಳಿದ್ರೆ ಗಂಟು ಬಾಡಿಯ ಯಾವುದೇ ಭಾಗದಲ್ಲಿ ಕಾಣಿಸ್ಕೊಂಡು ಮೊದಲು ಅದನ್ನ ವೈದ್ಯರಲ್ಲಿ ಕನ್ಸಲ್ಟ್ ಮಾಡಬೇಕಾಗತ್ತೆ ಅಂತ. ಹಾಗಿದ್ರೆ ಯಾವ ಸ್ಟೇಜ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ಈ ಕ್ಯಾನ್ಸರ್ಗಳನ್ನ ಗುಣಮುಖ ಮಾಡೋದಕ್ಕೆ ಒಂದು ಅವಕಾಶಗಳಿರುತ್ತೆ? ಯಾಕಂದ್ರೆ ಫಸ್ಟ್ ಸೆಕೆಂಡ್ ಅಂದಾಗ ಜನರಲ್ ಆಗಿ ಗೊತ್ತಿರುತ್ತೆ, ಅದನ್ನ ಮೀರಿ ಬಂದಾಗ್ಲೂ ಕೂಡ ಅದನ್ನ ತಡೆಗಟ್ಟುವ ಅವಕಾಶಗಳಿದೆಯಾ? ಹೇಗೆ? ಯೂಶಲಿ ಸಾಲಿಡ್ ಟ್ಯೂಮರ್ಸ್ ನಾವು 4 ಸ್ಟೇಜಸ್ ಡಿವೈಡ್ ಮಾಡ್ತೀವಿ. ಫಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ಅದೇ ಜಾಗದಲ್ಲಿ ಎಲ್ಲಿ ಕ್ಯಾನ್ಸರ್ ಬಂದಿರುತ್ತೆ, ಸ್ತನದಲ್ಲಿ ಅಂದ್ರೆ ಸ್ತನದಲ್ಲೇ ಇರುತ್ತೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಸ್ತನದಿಂದ ಕಂಕಳದಲ್ಲಿ ಸ್ಪ್ರೆಡ್ ಆಗ್ಬೋದು. ಥರ್ಡ್ ಸ್ಟೇಜ್ ಅಲ್ಲಿ ಅದೇ ಸ್ವಲ್ಪ ಜಾಸ್ತಿ ಪ್ರಮಾಣವಾಗಿರುತ್ತೆ. ಫೋರ್ತ್ ಸ್ಟೇಜ್ ಅಂದ್ರೆ ಏನು, ಆ ಸ್ತನದ್ದು ಮತ್ತೆ ಅದ್ರಿಂದ ಲಿಂಫ್ ನೋಡ್ಸ್ ಬಿಟ್ಟು ಬೇರೆ ಆರ್ಗನ್ಸ್ ಸ್ಪ್ರೆಡ್ ಆಗೋದು, ರಕ್ತದ ಮೂಲಕ ಇಲ್ಲ ಲಿಂಫ್ಯಾಟಿಕ್ ಮೂಲಕ ಬೇರೆ ಆರ್ಗನ್ ಸ್ಪ್ರೆಡ್ ಆಗೋದು. ಸೊ ಯೂಶಲಿ 1ನೇ ಸ್ಟೇಜು ಆಲ್ಮೋಸ್ಟ್ 80 ಭಾಗ, ಮೋಸ್ಟ್ ಆಫ್ ದ ಕ್ಯಾನ್ಸರ್ ಅರೌಂಡ್ 70 to 80%, ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ 90 ಭಾಗ ವಾಸಿ ಮಾಡಬಹುದು. ಕರೆಕ್ಟ್ ಆಗಿ ಟೈಮಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ, ಎಲ್ಲ ಟ್ರೀಟ್ಮೆಂಟ್ ಮುಗಿಸಿದ್ರೆ 90% there is a cure. ಅದೇ ಇದ್ರಲ್ಲೂ ಹಂಗೆ, ಸರ್ವಿಕಲ್ ಕ್ಯಾನ್ಸರ್ ಹಂಗೆ, ಸ್ಟೇಜ್ 1 ಅಲ್ಲಿ ಬಂದ್ರೆ 90% ಯು ಕ್ಯಾನ್ ಕ್ಯೂರ್. ಸ್ಟೇಜ್ 2 ಸ್ಟೇಜ್ 3 ಹೋಗ್ತಾ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ, ಯಾಕಂದ್ರೆ ಮತ್ತೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ, 80% ಆಗುತ್ತೆ. ಆಮೇಲೆ ಸ್ಟೇಜ್ 3 ಅಲ್ಲಿ ಅರೌಂಡ್ 40% 50% ಅಂತ ಹೇಳ್ತೀವಿ ವಾಸಿ ಆಗೋ ಚಾನ್ಸಸ್. ಸೊ ಕ್ಯಾನ್ಸರ್ ಬಂದು ಸ್ಟೇಜ್ 3 ಅಲ್ಲಿ 40 to 50% ವಾಸಿ ಆಗ್ತಾ ಇದೆ ಅಂದ್ರೆ ಇಟ್ಸ್ ಎ ಗುಡ್ ಥಿಂಗ್ ಅಂಡ್ ವಿ ಆರ್ ಮೂವಿಂಗ್ ಅಹೆಡ್. ಸ್ಟೇಜ್ 4 ಅಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕ್ಯಾನ್ಸರ್ ವಾಸಿ ಮಾಡೋಕ್ಕಾಗಲ್ಲ, ಬಟ್ ಅದು ಕಂಟ್ರೋಲ್ ಮಾಡ್ಕೊಂಡು ಪೇಷಂಟಿಗೆ ಒಳ್ಳೆ ಲೈಫ್ ಕೊಡ್ಬೋದು. ಈಗ ಎಷ್ಟೊಂದು ಸ್ಟೇಜ್ 4 ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ, ಇಲ್ಲಾಂದ್ರೆ ರೀನಲ್ ಸೆಲ್ ಕಾರ್ಸಿನೋಮಾ ಆಗಲಿ, ಲಂಗ್ ಕ್ಯಾನ್ಸರ್ ಆಗಲಿ, ಯಾವ್ದಾರು ಇರಲಿ, ಅದು ಮಾತ್ರೆ ತಗೊಂಡು ಒಂಥರ ಶುಗರ್ ಡಯಾಬಿಟಿಕ್ ಪೇಷಂಟ್ ಹೆಂಗೆ ಇರ್ತಾರೆ, ರೀನಲ್ ಫೇಲಿಯರ್, ಹಾರ್ಟ್ ಫೇಲಿಯರ್ ಪೇಷಂಟ್ ಹೆಂಗೆ ಇರ್ತಾರೆ, ಮಾತ್ರೆ ತಗೊಂಡು ಲೈಫ್ ಒಳ್ಳೆ ಲೀಡ್ ಮಾಡ್ಬೋದು. 6 ವರ್ಷ 8 ವರ್ಷ ತನಕ ವಿ ಕ್ಯಾನ್ ಪ್ರೊಲಾಂಗ್ ಆರಾಮ್ಸೆ ಲೈಫಿಗೆ ಏನು ಪ್ರಾಬ್ಲಮ್ ಆಗದೆ. ಸೊ ಆಸ್ ದ ಡೇಸ್ ಆರ್ ಪ್ರೋಗ್ರೆಸಿಂಗ್, ಎಲ್ಲಾ ಕ್ಯಾನ್ಸರ್ಗಳು, ಸಾಲಿಡ್ ಟ್ಯೂಮರ್ಸ್ ಎಸ್ಪೆಷಲಿ, ಇಟ್ ಇಸ್ ಬಿಕಮಿಂಗ್ ಲೈಕ್ ಕ್ರಾನಿಕ್ ಡಿಸೀಸಸ್. ಕ್ಯಾನ್ಸರ್ ಬಂದ್ರೆ ಜೀವಕ್ಕೆ ಅಪಾಯ ಅನ್ನೋ ತರ ಇಲ್ಲ, ಕ್ಯಾನ್ಸರ್ ಜೊತೆ
ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಮಾಡ್ಬೋದು. ಓಕೆ, ಎಸ್ ಡಾಕ್ಟರ್ ಶ್ವೇತಾ ಅವರೇ, ಒಂದೆಡೆ ನಾವು ನಡೆಸ್ತಾ ಇರುವಂಥ ಜೀವನ ಪದ್ಧತಿ, ನಮ್ಮ ಆಹಾರ ಪದ್ಧತಿಗಳು ಇವತ್ತು ಎಷ್ಟೋ ಕಾಯಿಲೆಗಳಿಗೆ ಅಂದರೆ ಒಂದಷ್ಟು ನಮ್ಮನ್ನು ಲೀಡ್ ಮಾಡ್ತಾ ಇದ್ದಾವೆ. ಹಾಗಿದ್ರೆ ಈ ಕ್ಯಾನ್ಸರ್ಗೂ ಕೂಡ ಮದ್ಯಪಾನ ಆಗಿರ್ಬೋದು, ಧೂಮಪಾನ, ಈ ರೀತಿಯಾದಂಥ ಫುಲ್ಲಿ ಚಾಟ್ಸು, ಸ್ನ್ಯಾಕ್ಸ್, ಈ ರೀತಿಯಲ್ಲಿ ಏನು ಹೇಳ್ತೀವಿ ಸ್ಯಾಚುರೇಟೆಡ್ ಫುಡ್ಸ್ ಅಂತ, ಅದೆಲ್ಲವೂ ಕೂಡ ಕಾರಣವಾಗುತ್ತೆ. ನಮ್ಮ ಜೀವನ ಪದ್ಧತಿಯು ಕೂಡ ಕ್ಯಾನ್ಸರ್ನ ಒಂದು ಭಾಗ ಆಗುತ್ತೆ. ಹಾಗಿದ್ರೆ ಹೌದು, ಖಂಡಿತ. ಬದಲಾಗ್ತಿರೋ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಕ್ಯಾನ್ಸರ್, ಅದರಲ್ಲೂ ಸ್ಮೋಕಿಂಗ್, ಧೂಮಪಾನ ಅಂತ ಹೇಳಿದ್ರೆ ಸ್ಮೋಕಿಂಗ್ ಮಾಡೋದ್ರಿಂದ ಈಗ ಲಂಗ್ ಕ್ಯಾನ್ಸರ್ ಅಂತಾನೆ ತಗೊಳ್ಳಿ, 80 to 90% ಆಫ್ ಲಂಗ್ ಕ್ಯಾನ್ಸರ್ ಇಸ್ ಕಾಸ್ ಬಿಕಾಸ್ ಆಫ್ ಸ್ಮೋಕಿಂಗ್. ಅಥವಾ ಬಾಯಲ್ಲಿ ಅಂದ್ರೆ ನಾಲಿಗೆ ಕ್ಯಾನ್ಸರ್, ದವಡೆ ಕ್ಯಾನ್ಸರ್, ಗಂಟ್ಲು ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರ್, ಈ ತರ ಹಲವಾರು ಕ್ಯಾನ್ಸರ್ಗಳು ಸ್ಮೋಕಿಂಗ್ ಇಂದಾನೇ ಆಗುತ್ತೆ. ಸ್ಮೋಕಿಂಗ್ ಇಂದ ಕ್ಯಾನ್ಸರ್ ಎಲ್ಲ ಹಾರ್ಟ್ ಡಿಸೀಸ್, ಲಂಗ್ ಡಿಸೀಸ್ ಕೂಡ ಆಗುತ್ತೆ. ಸೊ ಸ್ಮೋಕಿಂಗ್ ಅವಾಯ್ಡ್ ಮಾಡೋದ್ರಿಂದ ಮೆಜಾರಿಟಿ ಆಫ್ ಈ ತರ ಕ್ಯಾನ್ಸರ್ಗಳು ಡೆವಲಪ್ ಆಗೋದನ್ನ ಅವಾಯ್ಡ್ ಮಾಡ್ಬಿಡ್ಬೋದು. ಯಾಕೆಂದ್ರೆ ಈಗ ಸ್ಮೋಕಿಂಗ್ ಮಾಡ್ದಲೇ ಇರೋರು ಗಂಟ್ಲು ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್ ಬರೋದು ತುಂಬಾ ಅಪರೂಪ. ರೇರ್ ಕೇಸಸ್ ಎಲ್ಲೋ ಒಂದು ಕಡೆ ಅಂತ ಎಕ್ಸೆಪ್ಷನ್ ಅಂತ. 90% ಮಾಡಿರೋರ್ಗೆನೆ ಅದು ಬಂದಿರುತ್ತೆ. ಸೊ ಸ್ಮೋಕಿಂಗ್ ಜೊತೆಗೆ ಆಲ್ಕೋಹಾಲಿಸಮ್ ಅದಕ್ಕೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಲಿವರ್ ಕ್ಯಾನ್ಸರ್ ಆಗೋ ಸಾಧ್ಯತೆಗಳಿರುತ್ತೆ. ಅವೆರಡು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ. ಆಮೇಲೆ ಒಬೆಸಿಟಿ ಅಂದ್ರೆ ಈ ಫ್ಯಾಟ್ ಅಥವಾ ಫುಡ್ ತಿಂದು ಸೆಡೆಂಟರಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಒಬೀಸ್ ಆಗೋದ್ರಿಂದ ಕೊಲಾನ್ ಕ್ಯಾನ್ಸರ್ ಅಂದ್ರೆ ದೊಡ್ಡ ಕರಳಿನ ಕ್ಯಾನ್ಸರ್ ಆಗೋ ಚಾನ್ಸಸ್ ಹೆಚ್ಚು. ಅದರಲ್ಲೂ ಈ ರೆಡ್ ಮೀಟ್ ಅಂತ ಹೇಳ್ತಾರೆ. ಸೊ ಆ ರೆಡ್ ಮೀಟ್ ತಿನ್ನೋದ್ರಿಂದ ಕೋಲಾನ್ ಕ್ಯಾನ್ಸರ್ ಇನ್ಸಿಡೆನ್ಸಸ್ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಇದು ಕೆಲವು ಕಾಮನ್ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಕಾಮನ್ ಆಗಿ ಬರ್ತಾ ಇರೋ ಕಾರಣಗಳು. ಇನ್ನು ಒಂದು ಕ್ಯಾನ್ಸರ್ ಅನುವಂಶೀಯವಾಗೂ ಕೂಡ ಬರುವಂತಹ ಲಕ್ಷಣಗಳು ತುಂಬಾ ಇದೆ. ನೀವು ಬಿಗಿನಿಂಗ್ ಎಲ್ಲ ಹೇಳಿದ್ರಿ, ಈಗ ಮನೆಯಲ್ಲಿ ಯಾವುದೋ ತಾಯಿಗಿದ್ದು ಅಂತ ಹೇಳಿದಾಗ ಮಗಳಿಗೂ ಮೊಮ್ಮಗಳಿಗೂ ಬರುವಂಥದ್ದು ಅಥವಾ ಬೇರೆ ಫ್ಯಾಮಿಲಿ ತುಂಬಾ ರೇರ್ ರೂಟ್ ಇಂದ ಬರುವಂತ ಚಾನ್ಸಸ್ಗಳಿರುತ್ತೆ. ಅದು ಎಷ್ಟು ಮಟ್ಟಿಗೆ ನಿಜ ಡಾಕ್ಟರ್? ಯಾಕಂದ್ರೆ ಅನುವಂಶೀಯವಾಗಿ ಒಬ್ಬರಿಂದ ಒಬ್ಬರಿಗೆ ಬರದೇನೆ ಮತ್ತೊಬ್ಬರಿಗೆ ಬರುವಂತ ಅವಕಾಶಗಳಿರುತ್ತೆ ಅಂತ ಹೇಳ್ತೀರಾ. ಸೊ ಹಾಗಿದ್ರೆ ಅನುವಂಶೀಯವಾಗಿ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆಯಾ? ಹೌದು, ಬರುತ್ತೆ. ಬಟ್ ಅದು ಸ್ಮಾಲ್ ಪರ್ಸೆಂಟ್. ಈಗ ಬ್ರೆಸ್ಟ್ ಕ್ಯಾನ್ಸರ್ ತಗೊಂಡ್ರೆ ಅದರಲ್ಲಿ 80 to 90% ಇಸ್ ನಾಟ್ ಹೆರಿಡಿಟಿ. ಓನ್ಲಿ 5 to 10% ಇಸ್ ಹೆರಿಡಿಟಿ. ಅಂದ್ರೆ ಒಬ್ಬ ತಾಯಿಯಿಂದ ಮಗಳಿಗೆ ಅನುವಂಶೀಯವಾಗಿ ಬರುವಂತದ್ದು. ಸೊ ಬಟ್ ಅವರಲ್ಲಿ ರಿಸ್ಕ್ ನಾರ್ಮಲ್ ಪಾಪ್ಯುಲೇಷನ್ ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅನುವಂಶದಲ್ಲಿ ವಂಶ ಪಾರಂಪರ್ಯವಾಗಿ ಬರೋದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕಾಮನೆಸ್ಟ್ ಆಗಿ ನಾವು ನೋಡೋದು. ಅದೇ ತರ ಈಗ ಈಗ ಸರ್ವೈಕಲ್ ಕ್ಯಾನ್ಸರ್ ತಗೊಂಡ್ರೆ ಅದು ತಾಯಿಯಿಂದ ಮಕ್ಕಳಿಗೆ ಬರೋದಿಲ್ಲ. ಸೊ ಅದು ಕ್ಲಾಸಿಕಲ್ ಎಕ್ಸಾಂಪಲ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್. ಅದರಲ್ಲಿ ನಾನು ಹೇಳ್ದಂಗೆ ಈಗ ಸ್ಕ್ರೀನಿಂಗ್ ಅಲ್ಲದೆ ಜೆನೆಟಿಕ್ ಟೆಸ್ಟಿಂಗ್ ಅಂತ ಕೂಡ ಬಂದಿದೆ. ಅಂದ್ರೆ ಈಗ ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದು ಅದು ಜೆನೆಟಿಕ್ ಟೆಸ್ಟ್ ಮಾಡಿದಾಗ ಅವರಲ್ಲಿ ಮಗುಗೆ ಅವ್ರ ಮಕ್ಕಳಿಗೆ ಹೋಗಿರೋ ಜೀನ್ಸ್ ಇದೆಯಾ ಅಂತ ಕಂಡು ಹಿಡಿದು ಆ ತರ ಜೀನ್ ಇದ್ರೆ ಅವ್ರಿಗೆ ಅವ್ರ ಮಕ್ಕಳಿಗೆ ಮುಂಚಿತವಾಗಿ ಕೌನ್ಸಿಲಿಂಗ್ ಮಾಡಿ ಸ್ಕ್ರೀನಿಂಗ್ ಮಾಡಿ ಅವ್ರಿಗೆ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಆ ತರ ನೀವು ಆಂಜಲಿನಾ ಜೋಲಿ ಬಗ್ಗೆ ಕೇಳಿರ್ಬೋದು. ಸೊ ಪ್ರೊಫಿಲಾಕ್ಟಿಕ್ ಬಯೋಲ್ಯಾಟ್ರಲ್ ಮಾಸ್ಟೆಕ್ಟಮಿ ಅಂತ ಮಾಡಿಸೋ. ಸೊ ಅದಕ್ಕೆಲ್ಲ ಜೆನೆಟಿಕ್ ಟೆಸ್ಟ್ ಇಂದ ಪತ್ತೆ ಹಚ್ಚಬಹುದಾಗಿದೆ. ಇನ್ನ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥದ್ದು ಸ್ತನದ ಕ್ಯಾನ್ಸರ್. ಅದರಲ್ಲೂ ಕೂಡ ಒಂದು ತಪ್ಪು ಭಾವನೆ ಅಂತ ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಸರ್ಜರಿ ಅಥವಾ ಬೇರೆ ಮಾಡಿದಾಗ ಸ್ತನವನ್ನೇ ತೆಗೆದು ಹಾಕ್ಬಿಡ್ತಾರೆ. ಅಂದ್ರೆ ಕೇವಲ ಅದನ್ನ ರಿಕವರ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದಷ್ಟು ಭಾವನೆಗಳಿರುತ್ತೆ. ದೇಹದ ಭಾಗ ವಿಚಿತ್ರವಾಗಿ ಅಥವಾ ಒಂದಷ್ಟು ವಿಲಕ್ಷಣವಾಗಿ ಕಾಣುತ್ತೆ ಅನ್ನೋ ಭಾವನೆ ಇರುತ್ತೆ. ಹಾಗಾದ್ರೆ ನಿಜವಾಗ್ಲೂ ಸ್ತನದ ಭಾಗವನ್ನ ತೆಗೆದು ಹಾಕ್ಲೇಬೇಕಾಗುತ್ತಾ ಕೆಲವೊಂದು ಕೇಸಸ್ಗಳಲ್ಲಿ ಇರುತ್ತೆ? ಅಂದ್ರೆ ಇದು ಮುಂಚೆ ಆ ತರ ಪ್ರಾಕ್ಟೀಸ್ ಇತ್ತು. ಟ್ರೀಟ್ಮೆಂಟ್, ಕ್ಯಾನ್ಸರ್ ಟ್ರೀಟ್ಮೆಂಟ್ ಶುರುವಾದಾಗ ಇಡೀ ಬ್ರೆಸ್ಟ್ ಕಂಕ್ಳಲ್ಲಿರೋ ಎಲ್ಲ ಫ್ಯಾಟ್ ತೆಗಿಲೇಬೇಕು ಅನ್ನೋದಿತ್ತು. ಬಟ್ ಗ್ರಾಜುಯಲಿ ಓವರ್ 50-100 years ಥಿಂಗ್ಸ್ ಚೇಂಜ್. ಅಂದ್ರೆ ಅದಕ್ಕೆ ರೇಡಿಯೇಷನ್ ಆಡ್ ಮಾಡಿದ್ರೆ ಏನಾಗಬಹುದು ಅಂತ ತುಂಬಾ ಟ್ರಯಲ್ಗಳು ಮಾಡಿರೋದ್ರಿಂದ ಏನ್ ಗೊತ್ತಾಯ್ತು ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಕೆಲವೊಂದು ಅರ್ಲಿ ಥರ್ಡ್ ಸ್ಟೇಜ್ ಅಲ್ಲೂ ಲಿಮಿಟೆಡ್ ಸರ್ಜರಿ ಅಂದ್ರೆ ಗಂಟು ಮಾತ್ರ ತೆಗೆದು ಸ್ತನನ ಉಳಿಸಿ ಅದಕ್ಕೆ ರೇಡಿಯೇಷನ್ ಸೇರಿಸಿದ್ರೆ ಪೂರ್ತಿ ಸ್ತನ ತೆಗೆಯೋ ಅವಶ್ಯಕತೆ ಬರೋದಿಲ್ಲ. ಸೊ ಇದು 20-25-30 ವರ್ಷದಿಂದ ಟ್ರಯಲ್ಗಳು ಟ್ರೀಟ್ಮೆಂಟ್ ತಗೊಂಡಿರೋರು ಆರಾಮಾಗಿ ಏನು ತೊಂದರೆ ಇಲ್ದಲೆ ತುಂಬಾ 80% ಆಫ್ ಪೀಪಲ್ ಆರಾಮಾಗಿರೋದ್ರಿಂದ ಇವಾಗ ಅದು ಕಾಮನ್ ಪ್ರಾಕ್ಟೀಸ್ ಆಗಿದೆ. ಸೊ ತುಂಬಾ ಅಡ್ವಾನ್ಸ್ಡ್ ಆಗಿ ಈಗ ಹುಣ್ಣಾಗಿದೆ, ಸ್ತನದಲ್ಲಿ ದೊಡ್ಡ ಹುಣ್ಣಾಗಿದೆ, ಆಪರೇಷನ್ ಮಾಡಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮಾತ್ರ ಪೂರ್ತಿ ಸ್ತನ ತೆಗಿಬೇಕಾಗುತ್ತೆ. ಚಿಕ್ಕದಾಗಿದೆ,
ಈ ಒಂದೊಂದ್ಸಲಿ ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ ನ್ಯೂ ಅಡ್ಜಾಯಿಂಟ್ ಕೀಮೋಥೆರಪಿ ಅಂತ ಕೊಡ್ತಾರೆ. ಅಂದ್ರೆ ಸ್ವಲ್ಪ ಬಾರ್ಡರ್ ಲೈನ್ ಇತ್ತು ಅಂದ್ರೆ ಕೀಮೋಥೆರಪಿ ಕೊಟ್ಬಿಟ್ಟು ಟ್ಯೂಮರ್ ನ ಶ್ರಿಂಕ್ ಮಾಡಿ ಆಮೇಲೆ patient ಗೆ ತುಂಬಾ ಸ್ತನ ತೆಗೆದ್ರೆ ತುಂಬಾ ತೊಂದರೆ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಇದ್ರೆ ಅವಾಗ ಕೀಮೋಥೆರಪಿ ಕೊಟ್ಟು ಟ್ಯೂಮರ್ ಶ್ರಿಂಕ್ ಮಾಡಿ ಕೂಡ ಟ್ಯೂಮರ್ ಆಪರೇಷನ್ ಮಾಡಿ ಸ್ತನ ಉಳಿಸೋ ಚಾನ್ಸಸ್ ಇರುತ್ತೆ. ಸೊ ಪ್ರತಿಯೊಬ್ರು ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಗೂ ಪೂರ್ತಿ ಸ್ತನ ತೆಗಿತಾರೆ ಅನ್ನೋ ರೂಲ್ ಇಲ್ಲ. ಅಂದ್ರೆ ಯಾವ ಹಂತದಲ್ಲಿ ಅವರು ಆದಷ್ಟು ಬೇಗ ತೋರಿಸ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತ ನಿಮ್ಗಳ ಜೊತೆ ನಾನು ಮತ್ತಷ್ಟು ಮಾತುಕತೆಯನ್ನು ಮುಂದುವರ್ತೀನಿ. ಹಾಗಿದ್ರೆ ನಿಜವಾಗ್ಲೂ ಕೂಡ ಕ್ಯಾನ್ಸರ್ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆಗಳನ್ನ ನಾವು ಪಡೆದುಕೊಳ್ಳಬಹುದು, ಅದರಲ್ಲೂ ಕೂಡ ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ಯಾವೆಲ್ಲ ರೀತಿಯಾದಂಥ ಅಪ್ಡೇಟೆಡ್ ಆಗಿರುವಂತಹ ಚಿಕಿತ್ಸೆಗಳು ನಾರಾಯಣ ಹೃದಯಾಲಯದಲ್ಲಿ ಲಭ್ಯವಾಗಿದೆ, ಈ ಕುರಿತಾದಂಥ ಮಾಹಿತಿಯನ್ನು ನೀಡ್ತೀವಿ ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ನ ಕುರಿತಾದಂಥ ಜಾಗೃತಿ ಕಾರ್ಯಕ್ರಮವನ್ನು ಕೂಡ ನಾರಾಯಣ ಹೃದಯಾಲಯದ ಸಂಯೋಜನೆಯೊಂದಿಗೆ ನಮ್ಮ ಎಸ್ಟಿಲ್ ವಾಹಿನಿ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಯಾರಾದರೂ ಕೂಡ ಕ್ಯಾನ್ಸರ್ನಿಂದ ಬಳಲಿರಬಹುದು ಅಥವಾ ಅದರ ಬಗ್ಗೆ ಕುರಿತಾದಂಥ ಮಾಹಿತಿಯನ್ನು ಪಡೆದುಕೊಳ್ಳುವುದಾಗಿರ್ಬೋದು, ಜೊತೆಗೆ ಅರಿವನ್ನು ಪಡೆದುಕೊಳ್ಳಲು ನೀವು ಕೂಡ ಪರದೆ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನೇರವಾಗಿ ವೈದ್ಯರೊಂದಿಗೆ ಮಾತನಾಡಬಹುದು. ಇನ್ನು ವೈದ್ಯರನ್ನು ನೇರವಾಗಿ ಭೇಟಿ ಮಾಡಬೇಕಂತ ಹೇಳಿದಂಥ ಸಂದರ್ಭದಲ್ಲಿ ನಾರಾಯಣ ಹೃದಯಾಲಯದ ನಂಬರನ್ನು ಕೂಡ ಪಡೆದುಕೊಂಡು ನೀವು ಅಪಾಯಿಂಟ್ಮೆಂಟ್ ಅನ್ನು ಪಡೆದಲ್ಲಿ ಖಂಡಿತ ಸೂಕ್ತ ವೈದ್ಯರನ್ನ ನೀವು ಕೂಡ ಸಂಪರ್ಕಿಸಿ ನಿಮ್ಮ ಸೂಕ್ತವಾದಂಥ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಮಾತುಕತೆಯನ್ನು ಮುಂದುವರಿಸೋಣ. ಎಸ್ ಡಾಕ್ಟರ್ ನವೀನ್ ಅವರೇ, ಒಂದೆಡೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ಇಂಗ್ಲಿಷ್ ಮೆಡಿಸಿನ್ ಅಂತ ನಾವೇನು ಹೇಳ್ತೀವಿ ಅದು ತುಂಬಾ ಡೆವಲಪ್ ಆಗ್ತಾ ಇದೆ. ಆದರೆ ಜನರಲಿ ಇವತ್ತಿಗೂ ಕೂಡ ಒಂದಷ್ಟು ಈ ಆಯುರ್ವೇದ ಅಥವಾ ಗಿಡಮೂಲಿಕೆ ಔಷಧಿಗಳ ಬಗ್ಗೆ ನಂಬಿಕೆ ಅನ್ನೋದು ಕೂಡ ಇನ್ನೂ ಇಂಡಿಯಾದಾಗಿರ್ಬೋದು ಡೆವಲಪಿಂಗ್ ಕಂಟ್ರೀಸ್ಗಳು ಹೋಗಿಲ್ಲ. ಹಾಗಿದ್ರೆ ಈ ಕ್ಯಾನ್ಸರ್ಗೆ ಈ ರೀತಿಯಾದಂಥ ಗಿಡಮೂಲಿಕೆ ಔಷಧಿ ಈ ರೀತಿಯಾದಂಥ ಔಷಧಿಗಳಿಂದ ಕ್ಯಾನ್ಸರನ್ನು ಗುಣಮುಖ ಮಾಡಬಹುದಾ? ಹೇಗೆ? ಎಷ್ಟಕ್ಕೊಂದು ನಮ್ದು ಅಲೋಪತಿಯಲ್ಲಿ ಔಷಧಿಗಳು ಯೂಸ್ ಮಾಡ್ತೀವಿ, ಅದು ಎಷ್ಟಕ್ಕೊಂದು ಸೋರ್ಸು ಗಿಡಮೂಲಿಕೆಯಿಂದನೇ ಇರುತ್ತೆ. ವಿನ್ಕ್ರಿಸ್ಟಿನ್ ಅಂತ ಇರುತ್ತೆ, ಅದು ವಿನ್ಕಾಲ್ಕಟ್, ಇದು ಸದಾನಂದ ಪುಷ್ಪ ಅಂತಾರಲ್ಲ, ಆ ಪುಷ್ಪದಿಂದನೇ ಬರ್ತಾ ಇರೋದು. ಓಕೆ, ಪೆರಿವಿಂಕಲ್ ಪ್ಲಾಂಟ್ ಅಂತಾರೆ. ಸೊ ಆ ಥರ ಎಲ್ಲ ಸೋರ್ಸಸ್ ಸೇಮ್ ಇರಬಹುದು. ಮತ್ತೆ ಏನಂದ್ರೆ ಅಲೋಪತಿಯಲ್ಲಿ ಅಡ್ವಾಂಟೇಜ್ ಏನಂದ್ರೆ ಇಟ್ ಗೋಸ್ ಥ್ರೂ ಟ್ರಯಲ್ಸ್ ಮೋಸ್ಟ್ ಆಫ್ ದ ಟೈಮ್ಸ್. phase 1 ಸ್ಟಡಿ, phase 2 ಸ್ಟಡಿ, phase 3 ಸ್ಟಡಿ ಆದಮೇಲೆ ಮಾರ್ಕೆಟಲ್ಲಿ ಬರುತ್ತೆ. ಸೊ ಆಯುರ್ವೇದಿಕ್ ಬಗ್ಗೆ ನಾನು ಕಮೆಂಟ್ ಮಾಡೋದು ಕಷ್ಟ, ಬಿಕಾಸ್ ನಾನು ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ. ಬಟ್ ವಾಟ್ ವಿ ಫಾಲೋ ಇಸ್ ಅಲೋಪತಿ ಆ್ಯಂಡ್ ಅದು ಇಟ್ ಹಸ್ ಶೋನ್ ಇಟ್ಸ್ ಎಫೆಕ್ಟ್ ಆ್ಯಂಡ್ ಇಟ್ ಇಸ್ ಅಡ್ವಾನ್ಸಿಂಗ್. ಥ್ರೂ ರಿಸರ್ಚ್ ಒಂದಲ್ಲ ಒಂದು ಹಂತದಲ್ಲಿ ಬೆಳೀತಾ ಬರೋದು ಕೂಡ ಸಿಗುತ್ತೆ ಬರುತ್ತೆ. ಓಕೆ, ಎಸ್ ಮ್ಯಾಮ್, ನೀವೇನು ಹೇಳ್ತೀರಾ? ಒಂದೆಡೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅದೆಷ್ಟೋ ಜನ ಕ್ಯಾನ್ಸರ್ನಿಂದ ಬಳಲಿದ್ದವರು ಅಥವಾ ಈ ರೀತಿಯಾದಂಥ ಪೇಷಂಟ್ಗಳು ಟ್ರೀಟ್ಮೆಂಟನ್ನು ಪಡೆಯದೆ ಸಾವಿನ ದವಡೆಗೂ ಕೂಡ ಹೋಗಿ ಅದೆಷ್ಟೋ ಜನ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಹಾಗಿದ್ರೆ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಬಂದ ನಂತರದಲ್ಲಿ ಯಾವ ರೀತಿ ಜನ ಹೆದರ್ಕೋಬೇಡಿ, ಬನ್ನಿ ಪರವಾಗಿಲ್ಲ, ಟ್ರೀಟ್ಮೆಂಟ್ ಇದಕ್ಕೆ ಸಪ್ರೇಟ್ ಆಗಿದೆ, ಎಲ್ಲವನ್ನೂ ಒಂದೇ ಕಡೆ ಹಾಕ್ಬಿಟ್ಟಿದ್ದಾರೆ ಅನ್ನೋ ತಪ್ಪು ಭಾವನೆಗಳಿದೆ. ಸೊ ಯಾವ ರೀತಿಯ ಪೇಷಂಟ್ಸ್ಗಳಿಗೆ ಹೆದರ್ಕೋಬೇಡಿ, ಬನ್ನಿ ಅಂತ ಹೇಳ್ತೀರಾ? ಕೋವಿಡ್ ಶುರುವಾದ ಸಂದರ್ಭದಲ್ಲಿ ಈ ಭಯ ತುಂಬಾ ಜಾಸ್ತಿ ಇತ್ತು. ಆದ್ರೆ ಈಗ ಎಲ್ಲರಿಗೂ ಕೋವಿಡ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಇದೆ. ಈ ನ್ಯೂಸ್ ಅಲ್ಲಿ ಮೀಡಿಯಾಲೆಲ್ಲ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ಎಲ್ಲರೂ ಮಾಸ್ಕ್ ಹಾಕೊಳ್ತಾರೆ, ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ತಾರೆ, ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಸೊ ಅದೇ ತರ ಪಾಲಿಸಿ ನಾವು ಹಾಸ್ಪಿಟಲ್ ಅಲ್ಲೂ ಫಾಲೋ ಮಾಡ್ತೀವಿ. ಸ್ಟ್ರಿಕ್ಟ್ ಆಗಿ ಫೀವರ್ಗೆ ಸ್ಕ್ರೀನಿಂಗ್ ಅಂತ ಇರುತ್ತೆ. ಯಾರಿಗಾರು ಕೆಮ್ಮು, ನೆಗಡಿ, ಜ್ವರ ಈ ತರ ಇದ್ರೆ ಅವ್ರನ್ನ ಕಾಮನ್ ಬೇರೆ ಜನ ಬಂದಿರ್ತಾರಲ್ಲ ಅವ್ರ ಜೊತೆ ಮಿಕ್ಸ್ ಮಾಡಕ್ಕೆ ಬಿಡೋದಿಲ್ಲ. ಸೆಪರೇಟ್ ಫೀವರ್ ಕ್ಲಿನಿಕ್ ಅಂತ ಬೇರೆ ಜಾಗದಲ್ಲಿ ಇರುತ್ತೆ. ಅವ್ರಿಗೆ ಏನೇನ್ ಬೇಕೋ ಆ ಟೆಸ್ಟ್ ನಡೆಯುತ್ತೆ. ಅವ್ರು ನೋಡೋ ಡಾಕ್ಟರ್ಸ್ ಬೇರೆ ಇರ್ತಾರೆ. ಅಕಸ್ಮಾತ್ ಅವ್ರು ಅಡ್ಮಿಟ್ ಆದ್ರೆ ಅವ್ರಿರೋ ವಾರ್ಡ್ ಬೇರೆ ಇರುತ್ತೆ. ಸೊ ಅದನ್ನ ರೆಡ್ ಝೋನ್ ಅಂತ ಕರಿತೀವಿ. ಈಗ ನಾವೆಲ್ಲ ಇರೋದು ಗ್ರೀನ್ ಝೋನ್. ಗ್ರೀನ್ ಝೋನ್ ಅಂದ್ರೆ ಡಾಕ್ಟರ್ಸ್ಗೆ ಅಥವಾ ಪೇಷಂಟ್ಸ್ಗೆ, ಒಳಗಡೆ ಬರ್ತಿರೋ ಪೇಷಂಟ್ಸ್ಗೆ ಫೀವರ್ ಇಲ್ಲ, ಆಮೇಲೆ ಅವರು ಆಕ್ಟಿವ್ ಆಗಿ ಕೆಮ್ತಾ ಇಲ್ಲ ಅಥವಾ ಅವ್ರಿಗೆ ನೆಗಡಿ ಇಲ್ಲ, ಅವರೆಲ್ಲ ಮಾಸ್ಕ್ ಹಾಕೊಂಡಿರ್ತಾರೆ, ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊತಾ ಇರ್ತಾರೆ. ಸೊ ಅವರನ್ನೆಲ್ಲ ನಾವು ಗ್ರೀನ್ ಝೋನ್ ಅಲ್ಲಿ ನೋಡ್ತೀವಿ. ಸೊ ಈ ತರ ನಮ್ಮ ಹಾಸ್ಪಿಟಲ್ ಇಂದ ಯಾರಿಗೂ ಕೋವಿಡ್ ಬಂದಿರೋ ಸಂದರ್ಭನೇ ಬಂದಿಲ್ಲ. ಈಗ 10-11 ಮಂತ್ಸ್ ಅಲ್ಲಿ ಆತರ ಯಾವ್ದು ಇನ್ಸಿಡೆಂಟ್ಸ್ ಬಂದಿಲ್ಲ. ಸೊ ಹಾಸ್ಪಿಟಲ್ ಅಲ್ಲಿ ಪ್ರಾಬಬ್ಲಿ ಮಾಲ್ ಗಿಂತ ಅಥವಾ ಬಸ್ ಸ್ಟ್ಯಾಂಡ್ ಸ್ಟ್ರಿಕ್ಟ್ ಆಗಿ ನಾವು ರೂಲ್ಸ್ ಫಾಲೋ ಮಾಡ್ತೀವಿ. ಸೊ ಮುಂಚೆ ಅನ್ಕೊಂಡಾಗೆ ಹಾಸ್ಪಿಟಲ್ ಬಂದ್ರೆ ಕೋವಿಡ್ ಬರುತ್ತೆ ಅನ್ನೋ ಯಾವ ಪ್ರೂಫ್ ಇಲ್ಲ. ಸೊ ಎಲ್ಲ ಕಡೆ ಏನ್ ಪ್ರಿಕಾಷನ್ ತಗೋತೀವಿ ಸೇಮ್ ಪ್ರಿಕಾಷನ್ಸ್ ತಗೊಂಡ್ರೆ ಹಾಸ್ಪಿಟಲ್ ಬರ್ದಲೇ ಇದ್ರೆ ಅವ್ರಿಗೆ ಜಾಸ್ತಿ ತೊಂದರೆ ಆಗುತ್ತೆ. ಸುಮಾರು ಪೇಷಂಟ್ಸ್ ಆತರ ನಮಗ್ ಬಂದ್ ಹೇಳಿದ್ದಾರೆ, ಕೋವಿಡ್ ಇತ್ತು ಅಂತ ನಾವು ಬರಕ್ ಆಗ್ಲಿಲ್ಲ, ನೀವು ಬರಕ್ ಹೇಳಿದ್ರಿ ನಾವು ಬರಕ್ ಆಗ್ಲಿಲ್ಲ ಅಂತ 3 months 6 months
ಬಿಟ್ಕೊಂಡು ಬಂದಿದ್ದಾರೆ. ಅವಾಗ ಟೆಸ್ಟ್ ಎಲ್ಲ ರಿಪೀಟ್ ಮಾಡಬೇಕಾಗುತ್ತೆ. ಕೆಲವ್ರಿಗೆ ಚೂರು ಹೆಚ್ಚು ಕಡಿಮೆ ಸ್ಟೇಜ್ ಹೆಚ್ಚು ಕಡಿಮೆ ಆಗಿರುತ್ತೆ. ಸೊ ಬಟ್ ಆತರ ಹೆಚ್ಚು ಜನ ಏನ್ ಮಾಡಿಲ್ಲ. ಆ ರೀತಿ ಒಂದಷ್ಟು ಸಮಯವನ್ನ ಬಿಟ್ಟು ಅಥವಾ ಅದನ್ನ ಲ್ಯಾಪ್ಸ್ ಮಾಡಿ ಬಂದಾಗ ಯಾವ ರೀತಿ ಅದು ಮತ್ತಷ್ಟು ಅವರಿಗೆ ಎಫೆಕ್ಟಿವ್ ಆಗಿ ತುಂಬಾನೇ ತೊಂದರೆ ಕೊಡಬಹುದಾಗುತ್ತೆ ಅನ್ನೋದು. ಅಂದ್ರೆ ಒಂದೇನಂದ್ರೆ ಈಗ ಫಾಸ್ಟ್ ಗ್ರೋಯಿಂಗ್ ಟ್ಯೂಮರ್ಸ್ ಕೆಲವು ಇರುತ್ತೆ, ಅದರಲ್ಲಿ ತುಂಬಾ ಜಾಸ್ತಿ ತೊಂದರೆ ಆಗ್ಬೋದು. ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರ್, ಲಿಂಫೋಮಾ ಇವೆಲ್ಲ ಅವರು ನೆಗ್ಲೆಕ್ಟ್ ಮಾಡಿದ್ರೆ ಅದು ಬೇರೆ ಸ್ಟೇಜ್ಗೆ ಹೊರಟೋಗ್ಬಿಡ್ಬೋದು. ಹೌದು. ಬಟ್ ಅದೇ ಗರ್ಭಕೋಶದ ಕ್ಯಾನ್ಸರ್ ಅಲ್ಲಿ 3 months 4 months ಸ್ವಲ್ಪ ಡಿಲೇ ಆದ್ರೂ ಪೇಷಂಟ್ ತೊಂದರೆ ಅನುಭವಿಸೋ ಜಾಸ್ತಿ ಆಗತ್ತೆ ಹೊರತು ಅದು 4th ಸ್ಟೇಜ್ಗೆ ಹೋಗುವಂತ ಲಕ್ಷಣಗಳು ಕಡಿಮೆ. ಸೊ ಅಟ್ ಲೀಸ್ಟ್ ಬಟ್ ಅದು ಪೇಷಂಟ್ಗೆ ತಿಳುವಳಿಕೆ ಇರೋದಿಲ್ಲ. ಆದಷ್ಟು ಬೇಗ ತೋರಿಸ್ಕೊಂಡಷ್ಟು ಅವ್ರಿಗೆ ವಾಸಿ ಆಗೋ ಚಾನ್ಸಸ್ ಜಾಸ್ತಿ. ಕೋವಿಡ್ ಅಂತ ಹೆದರ್ಕೊಂಡು ಮನೇಲಿ ಇರೋದಕ್ಕಿಂತ ಪ್ರಿಕಾಷನ್ಸ್ ತಗೊಂಡು ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ಎರಡು ಕಡೆಯಿಂದನೂ ಅಡ್ವಾಂಟೇಜ್ ಅಂತ. ಓಕೆ, ಎಸ್ ಡಾಕ್ಟರ್ ನವೀನಿನ ಈ ಒಂದು ಕ್ಯಾನ್ಸರ್ನ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹಾಗೂ ಆತ್ಮವಿಶ್ವಾಸನೇ ಮುಖ್ಯ ಅಂತ ಕೂಡ ಹೇಳ್ತಾರೆ. ನಾವು ಒಳಗಿನಿಂದ ಎಷ್ಟು ಆತ್ಮವಿಶ್ವಾಸದಿಂದ ಹೋರಾಡ್ತೀವಿ, ಖಂಡಿತ ನಮ್ಮ ನೀವು ಹೇಳಿದ್ರಿ ಮೆಡಿಸಿನ್ಸ್ ಕೂಡ ಅಷ್ಟೇ ಪಾಸಿಟಿವ್ ಅವ್ರ ಜೊತೆ ವರ್ಕ್ ಆಗುತ್ತೆ ಅಂತ. ಸೊ ಹಾಗಿದ್ರೆ ಕ್ಯಾನ್ಸರ್ ಬಂದಿರುವಂತ ಪೇಷಂಟ್ಸ್ಗೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಹಾಗೇನೆ ಆತ್ಮವಿಶ್ವಾಸದಿಂದ ಇರಿ ಅಂತ ನೀವು ಹೇಳ್ತೀರಾ? ಒಂದು ಕ್ಯಾನ್ಸರ್ ಬಂದ ಮೇಲೆ ವಾಟ್ ವಿ ಹ್ಯಾವ್ ಅಬ್ಸರ್ವ್ಡ್, ಪೇಷಂಟ್ಗೆ ಎಷ್ಟು ಡಾಕ್ಟರ್ ಮೇಲೆ ನಂಬಿಕೆ ಇರುತ್ತೆ, ಇಲ್ಲ ಡ್ರಗ್ಸ್ ಮೇಲೆ ನಂಬಿಕೆ ಇರುತ್ತೆ, ಅಷ್ಟು ಒಳ್ಳೆ ಕೆಲಸ ಮಾಡುತ್ತೆ. ಸ್ವಲ್ಪ ಜನರಿಗೆ ಈ ಹಾಸ್ಪಿಟಲ್ ತಗೊಳ್ಳ, ಈ ಹಾಸ್ಪಿಟಲ್ ತಗೊಳ್ಳ, ಈ ಹಾಸ್ಪಿಟಲ್ ಒಳ್ಳೇದ ಸಂಕೋಚದಿಂದ ಇದ್ದವರಿಗೆ ವಾಟ್ ವಿ ಹ್ಯಾವ್ ಸೀನ್ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಹೌದು, ಒಂದು ರೀತಿ ಅವ್ರಿಗೆ ಡಿಲೆಮಾದಲ್ಲಿ ಇರ್ತಾರೆ ಯಾವುದೊಂದು ಚೂಸ್. ಬಿಕಾಸ್ ಸ್ಟ್ರೆಸ್ ಯುವರ್ ಸೈಕಾಲಜಿಕಲ್ ಫ್ಯಾಕ್ಟರ್ ಇಂಪ್ಯಾಕ್ಟ್ಸ್ ದ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಆಲ್ಸೋ. ಈಗ ಹೇಗೆ ಸ್ಮೋಕಿಂಗ್ ಮಾಡಿದವರಿಗೆ ಔಷಧಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ, ಉಂಡು ಹೀಲ್ಸ್ ಸರಿ ಆಗ್ತಾ ಇರಲ್ಲ. ಸಿಮಿಲರ್ಲಿ ಸ್ಟ್ರೆಸ್ ಆಲ್ಸೋ ಆಕ್ಟ್ಸ್ ಲೈಕ್ ಅನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಪೇಷಂಟ್ಗೆ ಯೂಶಲಿ ಯಾವುದು ಪೇಷಂಟ್ ಇರಲಿ, ದೇ ಮೂವ್ ಥ್ರೂ ಫೇಸಸ್. ಫಸ್ಟ್ ಕ್ಯಾನ್ಸರ್ ಇದೆ ಅಂತ ಒಪ್ಕೊಳ್ಳೋದೇ ಇಲ್ಲ, ಆಮೇಲೆ ಒಪ್ಕೊಂತಾರೆ, ಭಯ ಇರುತ್ತೆ, ಆಮೇಲೆ ಐ ವಿಲ್ ಫೈಟ್ ಇಟ್ ಅಂತ ಆ ಸ್ಟೇಜಿಗೆ ಬಂದ್ಬಿಡ್ತಾರೆ. ಸೊ ಸ್ವಲ್ಪ ಇದು ತಗೊಳುತ್ತೆ, ಟೈಮ್ ತಗೊಳುತ್ತೆ, ಪೇಷಂಟ್ಗೂ ಟೈಮ್ ತಗೊಳುತ್ತೆ. ಯಾರಾದ್ರೆ ಪೇಷಂಟ್ ಜಾಗದಲ್ಲಿ ಯಾರಿದ್ರೇನು ಅದೇ ಮಾಡೋದು. ಬಟ್ ಇಟ್ ಹ್ಯಾಸ್ ಟು ಬಿ ಎಕ್ಸ್ಪ್ಲೇನ್ ಟು ದೆಮ್ ದಟ್ ಏನೋ ಆಗಲ್ಲ, ಏನು ಇದ್ರೇನು ವಿ ವಿಲ್ ಮ್ಯಾನೇಜ್ ಇಟ್, ವಿ ವಿಲ್ ಕಂಟ್ರೋಲ್ ಆಲ್ ದ ಸಿಂಪ್ಟಮ್ಸ್. ಯಾಕಂದ್ರೆ ಮೋಸ್ಟ್ ಆಫ್ ದ ಸಿಂಪ್ಟಮ್ಸ್ ಮುಂಚೆ ತರ ಕ್ಯಾನ್ಸರ್ ಪೇಷಂಟ್ಗೆ ಇದ್ದದ್ದು ಈಗ ವೆಲ್ ಕಂಟ್ರೋಲ್. ಮುಂಚೆ ವಾಂತಿ ತುಂಬಾ ಆಗ್ತಿತ್ತು, ಈಗ ವಾಂತಿ ಕ್ಯಾನ್ಸರ್ ಪೇಷಂಟ್ ಅಲ್ಲಿ ಅಪ್ಪಿ ಕಂಡು ಬರ್ತಾ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಇನ್ಫೆಕ್ಷನ್ ಇಂದನೂ ಎಷ್ಟೊಂದು ಜನರು ಕೀಮೋಥೆರಪಿ ಆದ್ಮೇಲೆ ಇನ್ಫೆಕ್ಷನ್ ಆದ್ಮೇಲೆ ಜೀವ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಈಗ ಅಡ್ವಾನ್ಸಸ್ ಇಂದ ಆಮೇಲೆ ಅವೇರ್ನೆಸ್, ಅದರಲ್ಲೂ ಅವೇರ್ನೆಸ್, ಕ್ಯಾನ್ಸರ್ ಇಲ್ಲದೆ ಕ್ಯಾನ್ಸರ್ ಇಂದ ಕೀಮೋಥೆರಪಿ ಕೊಟ್ಟಿದ್ಮೇಲೆ ಏನ್ ಪ್ರಾಬ್ಲಮ್ ಇರುತ್ತೆ ಅದರ ಮೇಲೆ ಅವೇರ್ನೆಸ್ ಬಂದು ಪೇಷಂಟ್ ಆರ್ ಕೋಆಪರೇಟಿಂಗ್ ವೆಲ್, ಆಮೇಲೆ ಎಲ್ಲ ಸೈಡ್ ಎಫೆಕ್ಟ್ಸ್ ಇಂದ ಕಂಟ್ರೋಲ್ ಮಾಡಬಹುದು. ಸೊ ಆ ರೀತಿಯಾಗಿ. ಓಕೆ ಸರ್, ಡಾಕ್ಟರ್ ಶ್ವೇತ್ ಅವರೇ, ಒಂದೆಡೆ ಈಗ ಹಂತ ಹಂತವಾಗಿ ನೋಡೋದಾದ್ರೆ 3 ವಿಧಾನಗಳಿದೆ ಅಂತ ಅನ್ಕೊಂಡಿದ್ವಿ. ಸರ್ಜರಿ ಆಗಿರ್ಬೋದು, ಕೀಮೋ, ರೇಡಿಯೇಷನ್. ಹಾಗಿದ್ರೆ ಯಾವ ಹಂತಗಳಲ್ಲಿ ಈ 3 ಚಿಕಿತ್ಸಾ ವಿಧಾನಗಳನ್ನ ಬಳಕೆ ಮಾಡಲಾಗುತ್ತೆ? ಇದು ಯಾವ ದೇಹದ ಯಾವ ಭಾಗದಲ್ಲಿ ಕ್ಯಾನ್ಸರ್ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಯೂಶುವಲಿ ಅಂದ್ರೆ ಆತರ ಬ್ಲಾಂಕೆಟ್ ಆಗಿ ಹೇಳಕ್ಕಾಗಲ್ಲ. ಪ್ರತಿಯೊಂದು ಈಗ ಆ ಪೇಷಂಟ್ಗೆ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ಅವ್ರ ಜನರಲ್ ಕಂಡೀಷನ್ ಹೇಗಿದೆ, ಎಲ್ಲಾದ್ರೂ ತಗೊಳ್ಬೇಕಾಗುತ್ತೆ. ಬಟ್ ಸಾಮಾನ್ಯ ಬ್ರೆಸ್ಟ್ ಕ್ಯಾನ್ಸರ್ಗೆ ಸರ್ಜರಿ ಫಸ್ಟ್ ಟ್ರೀಟ್ ಮಾಡ್ತೀವಿ, ಆಮೇಲೆ ಕೀಮೋಥೆರಪಿ ಕೊಡ್ತೀವಿ, ಲಾಸ್ಟ್ ಅಲ್ಲಿ ರೇಡಿಯೇಷನ್ ಬರುತ್ತೆ. ವೆರಸ್ ಗರ್ಭಕಂಠದ ಕ್ಯಾನ್ಸರ್ ಬಂದ್ರೆ ಯೂಶುವಲಿ ಎಲ್ಲಾ ಸ್ಟೇಜಸ್ಗೂ ಫಸ್ಟ್ ನಾವು ರೇಡಿಯೇಷನ್ ವಿತ್ ಕೀಮೋಥೆರಪಿ ಪ್ರಿಫರ್ ಮಾಡ್ತೀವಿ. ಸೊ ಈಗ ಅದೇ ತರ ಈಗ ಅನ್ನನಾಳ ಅಥವಾ ಕಕ್ಕಸ್ ಹೋಗೋ ಜಾಗ ಕ್ಯಾನ್ಸರ್ ಬಂದ್ರೆ ರೇಡಿಯೇಷನ್ ಕೀಮೋಥೆರಪಿ ಮುಂಚೆ ಕೊಟ್ಬಿಟ್ಟು ಆಮೇಲೆ ಸರ್ಜರಿ ಮಾಡ್ತೀವಿ. ಸೊ ಯಾವ 3 ಎಲ್ಲಾ ಟ್ರೀಟ್ಮೆಂಟ್ ಅಲ್ಲಿ ಸಾಮಾನ್ಯವಾಗಿ 3 ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ ಪೇಷಂಟ್ ಯಾವ ಭಾಗದಲ್ಲಿ ಕ್ಯಾನ್ಸರ್ ಬಂದ್ರು. ಬಟ್ ಅದು ಕೆಲವು ರೇಡಿಯೇಷನ್ ಕೀಮೋಥೆರಪಿ ಮಾತ್ರ ಜೊತೆ ಕೊಡ್ತೀವಿ ಕೆಲವು ಸಂದರ್ಭದಲ್ಲಿ. ಕೆಲವು ಸಲ ಒಂದ್ ಆದ್ಮೇಲೆ ಒಂದ್ ಕೊಡ್ತೀವಿ, ಕೆಲವು ಸಲ ಸರ್ಜರಿ ಮುಂಚೆ ಇರುತ್ತೆ, ಕೆಲವು ಸಲ ಸರ್ಜರಿ ಆದ್ಮೇಲೆ ಇರುತ್ತೆ. ಅಂದ್ರೆ ಕೆಲವೊಂದು ಬಾರಿ ಏಜ್ ಆದಂತವ್ರು ಕೂಡ ಕೀಮೋನ ತಡೆದುಕೊಳ್ಳುವಂತ ಶಕ್ತಿಗಳಾಗಿರ್ಬೋದು ಕಡಿಮೆ ಇರುತ್ತೆ ಅಂತ ಕೂಡ ಹೇಳಿ ಅವರು ಅದಕ್ಕೆ ಬರೋದೇ ಇಲ್ಲ. ಹೌದು, ನಮ್ಮ ಅಂದ್ರೆ ದೇ ಕಾಂಟ್ ಟಾಲರೇಟ್ ದಟ್ ಅಂತ. ಹಾಗಿದ್ರೆ ಅದು ಎಷ್ಟು ಮಟ್ಟಿಗೆ ಅವ್ರಿಗೆ ಪ್ರಭಾವ ಬೀರುತ್ತೆ? ನೀವು ಕೊಟ್ಟಂತ ಕರೆಕ್ಟ್ ಸಿಚುವೇಶನ್ ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ನ ಫಾಲೋ ಮಾಡದೇ ಇದ್ರೆ ಯಾವ ರೀತಿಯಾಗಿ ಅವ್ರಿಗೆ ಅದು ತುಂಬಾನೇ ಎಫೆಕ್ಟ್ ಆಗುತ್ತೆ? ಹಾಗಿದ್ರೆ ಆಕ್ಚುಲಿ ಪ್ರಿಸ್ಕ್ರೈಬ್ ಟ್ರೀಟ್ಮೆಂಟ್ ಪೂರ್ತಿ ತಗೊಳ್ಬೇಕು. ಪೂರ್ತಿ ಕಂಪ್ಲೀಟ್ ಮಾಡಿಲ್ಲ ಅಥವಾ ಅರ್ಧಕ್ಕೆ ನಿಲ್ಸಿದ್ರು ಈಗ ರೀಪಾಪ್ಯುಲೇಷನ್ ಅಂತ ಆಗುತ್ತೆ. ಅಂದ್ರೆ ಆಕ್ಚುಲಿ ಬೇಗ ಗ್ರೋತ್ ಆಗ್ಬಿಡುತ್ತೆ. ಸೊ ಫುಲ್ ಕೋರ್ಸ್ ಟ್ರೀಟ್ಮೆಂಟ್ ಅರ್ಧದಲ್ಲಿ ನಿಲ್ಲಿಸಿದಾಗ. ಹೌದು. ಸೊ ಫುಲ್ ಕೋರ್ಸ್ ಮುಗಿಸ್ಬೇಕು. ಅಂಡ್ ಈ ಏಜ್ಗೆ ಆಮೇಲೆ ಅವ್ರಿಗೆ
ಅವ್ರು ತಡ್ಕೊಳ್ಳೋ ಶಕ್ತಿ ಎಲ್ಲ ನೋಡ್ಕೊಂಡೇ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಪ್ರಿಸ್ಕ್ರೈಬ್ ಸೊ ಅವ್ರಿಗೆ ವಯಸ್ಸಾಗಿದೆ, ಅವರು ತಡ್ಕೊಳ್ಳೋ, ಈಗ 80 ಇಯರ್ಸ್ ಮೊನ್ನೆ ಒಬ್ರು 80 ಇಯರ್ಸ್ ಪೇಷಂಟ್ 75 ಇಯರ್ಸ್ ಪೇಷಂಟ್ ಬಂದ್ರು. ಸೊ ಅವ್ರಿಗೆ ನಾವು ಇನ್ಸರ್ಟ್ ಕೀಮೋಥೆರಪಿ ಬೇಡ ಅಂತ ಹೇಳಿದ್ರು. ಸೊ ಅದೇ ಬೇರೆ 50 ಇಯರ್ಸ್ ನವ್ರು ಬೇಡ ಅಂದ್ರೆ ನಾವು ಕನ್ವಿನ್ಸ್ ಮಾಡ್ತೀವಿ, ನೀವು ತಗೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ, ನೀವು ತಡ್ಕೋತೀರಾ ಅಂತ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸು ಸ್ಟ್ರಾಂಗ್ ಇರೋರು ತಡ್ಕೊಂಡಿರೋದು ನೋಡಿರ್ತೀವಿ. ಸೊ ಖಂಡಿತ ನಾವು ಏಜ್ ನೋಡ್ಕೊಂಡೇ ಟ್ರೀಟ್ಮೆಂಟ್ ಕೊಡೋದು, ಎಲ್ಲಾರ್ಗೂ ಒಂದೇ ಟ್ರೀಟ್ಮೆಂಟ್ ಅಂತ ಕೊಡೋದು. ಓಕೆ, ಆದರೆ ಓಕೆ, ಎಸ್ ಡಾಕ್ಟರ್ ನವೀನ್ ಅವರೇ, ಒಂದೆಡೆ ಜನರಲ್ಲಿ ಕಾಡುವಂತ ಮೊದಲ ಪ್ರಶ್ನೆ ಅಂತ ಹೇಳಿದ್ರೆ ಯಾವುದೇ ಟ್ರೀಟ್ಮೆಂಟ್ ಅಂದ್ರೂ ಕಾಸ್ಟ್ ಆಫ್ ದ ಟ್ರೀಟ್ಮೆಂಟ್, ಎಲ್ಲರಿಗೂ ಕೂಡ ಅದನ್ನ ಬೇರ್ ಮಾಡುವಂತ ಶಕ್ತಿ ಕೂಡ ಇರುವುದಿಲ್ಲ. ಹಾಗಿದ್ರೆ ಈ ಒಂದು ಕ್ಯಾನ್ಸರ್ ಯಾವುದೇ ಭಾಗದ ಅಥವಾ ಯಾವುದೇ ವಿಧದ ಕ್ಯಾನ್ಸರ್ ಬಂದರೂ ಕೂಡ ಅದರ ಟ್ರೀಟ್ಮೆಂಟ್ ನಿಜವಾಗ್ಲೂ ಕೂಡ ಅಷ್ಟೊಂದು ಕಾಸ್ಟ್ಲಿ ಆಗಿರುತ್ತೆ. ಅದು ಮೈಂಡಲ್ಲಿ ಕೂತ್ ಬಿಡುತ್ತೆ, ಕ್ಯಾನ್ಸರ್ ಅಂದಾಗ ತುಂಬಾನೇ ದುಡ್ಡು ಖರ್ಚಾಗುತ್ತಪ್ಪ, ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ, ನಾವು ಮಿಡಲ್ ಕ್ಲಾಸ್ ಇದ್ದೀವಿ, BPL ಕಾರ್ಡ್ ಹೋಲ್ಡರ್ಸ್ ಇದ್ದೀವಿ, ಹೇಗೆ? ಹಾಗೆ ನಿಜವಾಗ್ಲೂ ಕೂಡ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ದುಬಾರಿನ. ಹೌದು, ಕ್ಯಾನ್ಸರ್ ಪೇಷಂಟ್ ಟ್ರೀಟ್ಮೆಂಟ್ ಮುಂಚೆ ದುಬಾರಿ ಆಗ್ತಿತ್ತು. ಬಟ್ ಈಗ ಗೌರ್ಮೆಂಟ್ ತುಂಬಾ ಸ್ಕೀಮ್ ಲಾಂಚ್ ಮಾಡಿದೆ, ಆಯುಷ್ಮಾನ್ ಸ್ಕೀಮ್, ಎಲ್ಲ ಸ್ಕೀಮು, APL ಸ್ಕೀಮ್ ಲಾಂಚ್ ಮಾಡಿದೆ, BPL ಮಾಡಿದೆ, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಬೇರೆ ಸ್ಕೀಮ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್. ಸೊ ಮೋಸ್ಟ್ ಆಫ್ ದ ಪಾಪ್ಯುಲೇಷನ್ ಇಸ್ ಕವರ್ಡ್ ನಾವು. ಸೊ ಅದರಲ್ಲಿ ಏನಾಗುತ್ತೆ, ಸರ್ಜರಿ ಕಾಮನ್ ಆಗುತ್ತೆ, ಅದು ದುಬಾರಿ ಇದು ಏನೂ ಇಲ್ಲ. ಯಾವ ರಿಚ್ ಇದ್ದರಿಗೂ ಸೇಮ್ ಟ್ರೀಟ್ಮೆಂಟ್, ಪೂರ್ ಇದ್ದರಿಗೂ ಸೇಮ್ ಟ್ರೀಟ್ಮೆಂಟ್. ಸೊ ಇಟ್ ಇಸ್ ಕವರ್ಡ್, ರೇಡಿಯೇಷನ್ ಇಸ್ ಕವರ್ಡ್, ಕೀಮೋಥೆರಪಿ ಇಸ್ ಆಲ್ಸೋ ಕವರ್ಡ್, ಎಲ್ಲ ಕವರ್ ಆಗಿದೆ. ಸೊ ಜನರು ಹೆದರ್ಕೊಳೋದು ಏನೂ ಇಲ್ಲ. ಈಗ ಹೊಸದಾಗಿ ರಿಸರ್ಚ್ ಆಗಿ ಬಂದಿರೋದು ಅದು ಈ ಸ್ಕೀಮಲ್ಲಿ ಇನ್ನೂ ಬಂದಿಲ್ಲ, ಅದು ಮುಂದೆ ಬರುತ್ತೆ, ಕ್ರಮೇಣವಾಗಿ ಬರುತ್ತೆ. ಗೌರ್ಮೆಂಟ್ ವಿಲ್ ಅಡಾಪ್ಟ್ ಸ್ಲೋಲಿ. ಸೊ ಈಗ ಸದ್ಯಕ್ಕೆ ಬೇಸಿಕ್ ಟ್ರೀಟ್ಮೆಂಟ್ ಕ್ಯಾನ್ಸರ್ ಏನೇನು ಸಿಗಬೇಕು ಎಲ್ಲ ಫ್ರೀ ಆಗಿ ಸಿಗ್ತಾ ಇದೆ. ಆರ್ ಇಟ್ ಹಸ್ ಕಮ್ ಇನ್ ಎ ವೆರಿ ವಾಟ್ ಕಾಲ್ ರೀಸನಬಲ್ ಪ್ರೈಸ್. ಯಾಕಂದ್ರೆ ಗೌರ್ಮೆಂಟ್ ಡ್ರಗ್ ಮೇಲೆ ಕ್ಯಾಪಿಂಗ್ ಮಾಡಿಬಿಟ್ಟಿದೆ. ಕ್ಯಾಪ್ ಮಾಡಿದ್ಮೇಲೆ ಏನಾಗಿದೆ, ಎಲ್ಲ ಡ್ರಗ್ಸ್ ಚೀಪ್ ಆಗಿಬಿಟ್ಟಿದೆ. ಸೊ ಎವ್ರಿ ಒನ್ ಕ್ಯಾನ್ ಅಫೋರ್ಡ್, ಮೋಸ್ಟ್ ಆಫ್ ದ ಪೀಪಲ್ ಕ್ಯಾನ್ ಅಫೋರ್ಡ್. ಆಮೇಲೆ ಸ್ವಲ್ಪ ಅಂದರೆ ಮೆಟಾಸ್ಟಾಟಿಕ್ ಲಾಸ್ಟ್ ಸ್ಟೇಜಲ್ಲಿ ಇರ್ತಾರೆ, ಅವರಿಗೆ ಎಲ್ಲ ಆಪ್ಷನ್ ಆಗಿರುತ್ತೆ. ಆವಾಗ ಸ್ವಲ್ಪ ನ್ಯೂ ಡ್ರಗ್ಸಿಗೆ ಟ್ರೈ ಮಾಡಬೇಕಾಗುತ್ತೆ, ಅದು ದುಬಾರಿ ಆಗ್ಬೋದು. ಹಾಗಿದ್ರೆ ನಾರಾಯಣ ಹೃದಯಾಲಯದಲ್ಲಿ ನೀವು ಹೇಳಿದ್ರಿ ಗೌರ್ಮೆಂಟ್ ಸ್ಕೀಮ್ಗಳು ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಆಗುತ್ತೆ ಅಂತ. ನಾರಾಯಣ ಹೃದಯಾಲಯದಲ್ಲಿ ಈ ಎಲ್ಲ ಗೌರ್ಮೆಂಟ್ ಸ್ಕೀಮ್ಗಳು ಕೂಡ ಫೆಸಿಲಿಟೀಸ್ಗಳು ಅವೈಲೇಬಲ್ ಇದೆಯಾ? ಹಾಗಿದ್ರೆ ಹೌದು, ಎಲ್ಲ ಸ್ಕೀಮ್ ನಾವು ಇದು ಮಾಡ್ತೀವಿ. APL ಆಗಲಿ, BPL ಆಗಲಿ, ಇಲ್ಲಾಂದ್ರೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್, ECHS, ಮಿಲಿಟರಿ ಜನರಲ್, ಆಯುಷ್ಮಾನ್, ESI and ಆಯುಷ್ಮಾನ್ ಅಂದ್ರೆ APL, BPL, it is ಆಯುಷ್ಮಾನ್ itself. ಆಮೇಲೆ ಮಿಲಿಟರಿ ಜನರು, ECHS, everything is covered. ಓಕೆ, ಎಸ್ ಡಾಕ್ಟರ್ ಶ್ವೇತಾ ಅವರೇ, ಒಂದೆಡೆ ವೈದ್ಯರನ್ನ ನಂಬಿ ಬರಲೇಬೇಕಾಗುತ್ತೆ. ಯಾಕಂದ್ರೆ ಬಂದಾಗ ನೀವೆಷ್ಟು ನಂಬಿಕೆ ಅವ್ರ ಮೇಲೆ ಇಟ್ಟಿರ್ತೀರ, ಅವರಷ್ಟೇ ನಂಬಿಕೆಯನ್ನು ನಿಮ್ಮ ಮೇಲೆ ಇಡಬೇಕಾಗುತ್ತೆ. ಹಾಗಿದ್ರೆ ನಾರಾಯಣ ಹೃದಯಾಲಯದಲ್ಲಿ ಪೇಷಂಟ್ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅವರನ್ನ ಅನಲೈಸ್ ಮಾಡ್ತೀರಾ? ಯಾವ ರೀತಿ ನೀವು ಗ್ರೂಪ್ ಆಫ್ ಡಾಕ್ಟರ್ಸ್ ಡಿಸ್ಕಸ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಪ್ರಿಸ್ಕ್ರೈಬ್ ಮಾಡ್ತೀರಾ? ಜನರಿಗೂ ಕೂಡ ಇರುತ್ತೆ, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದು ಕೂಡ ಹೆದರಿಕೆ ಇರುತ್ತೆ, ಹೇಗಪ್ಪ ಅವರ ಕೈ ಗುಣ, ಅವ್ರು ಹೇಗೆ ಟ್ರೀಟ್ ಮಾಡಿದ್ರು ಅಂತ. ಸೊ ಹೇಗೆ ನಿಮ್ಮಲ್ಲಿ ಈ ಒಂದು ಪ್ರೋಸೆಸ್ ನಡೆಯುತ್ತೆ? ಸಾಮಾನ್ಯ ಕ್ಯಾನ್ಸರ್ ಪೇಷಂಟ್ಸ್ ಯೂಶಲಿ ರೆಫರ್ ಆಗ್ತಾರೆ. ಯೂಶಲಿ ಯಾರು ಫಸ್ಟ್ ಕ್ಯಾನ್ಸರ್ ಡಾಕ್ಟರ್ನ ಅಪ್ರೋಚ್ ಮಾಡಲ್ಲ. ಯೂಶಲಿ ಜನರಲ್ ಸರ್ಜನ್ ಅಥವಾ ಜನರಲ್ ಫಿಸಿಷಿಯನ್ ನೋಡಿ ಅವ್ರು ನಮ್ಗೆ ಕಳಿಸ್ತಾರೆ. ಸೊ ಅವ್ರು ನಮ್ ಕೆಲಸ ಸ್ವಲ್ಪ ಹಗುರ ಮಾಡಿರ್ತಾರೆ. ಇವ್ರನ್ನ ನೋಡಿ ಇವ್ರನ್ನ ಗೊತ್ತು ಅಂತ ಹೇಳೋದ್ರಿಂದ ಪೇಷಂಟ್ ತುಂಬಾ ಧೈರ್ಯ ಬಂದಿರುತ್ತೆ. ಓ ನಮ್ ಫ್ಯಾಮಿಲಿ ಡಾಕ್ಟರ್ಗೆ ಇವ್ರಿಗೆ ಅಂತ ಹೇಳೋದ್ರಿಂದ ಅವ್ರಿಗೆ ತುಂಬಾ ಧೈರ್ಯ ಬಂದಿರುತ್ತೆ. ಆಮೇಲೆ ನಾವು ಈಗ ನಮ್ಮ ಪೇಷಂಟ್ಸ್ಗೆ ಯಾವ ಸ್ಟೇಜಲ್ಲಿದೆ ಕ್ಯಾನ್ಸರ್ ಅಂತ ನೋಡೋದಕ್ಕೆ ಕೆಲವು CT ಸ್ಕ್ಯಾನ್, MRI, PET ಸ್ಕ್ಯಾನ್ ಈ ಥರ ಮಾಡಿಸ್ತೀವಿ. ಆಮೇಲೆ ಕ್ಯಾನ್ಸರ್ ಪ್ರೂಫ್ ಬಯೋಪ್ಸಿ ಅಂತ ಮಾಡಲೇಬೇಕಾಗುತ್ತೆ. ಆಮೇಲೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳಿರುತ್ತೆ. ಸೊ ತುಂಬಾ ಏನಂತಾರೆ, ಟೆಸ್ಟ್ಗಳಿಂದ ಪೇಷಂಟ್ಗೆ ಏನೂ ತೊಂದರೆ ಆಗೋದಿಲ್ಲ. ಆ ಥರ ಟೆಸ್ಟ್ ಮಾಡಿ ಯೂಶಲಿ ನಾವು ವಾರಕ್ಕೊಂದ್ಸಲಿ ಟ್ಯೂಮರ್ ಬೋರ್ಡ್ ಅಂತ ಮಾಡ್ತೀವಿ. ಈ 3 ಜನ ಡಾಕ್ಟರ್ಸ್ ಎಲ್ಲ ಸ್ಪೆಷಲಿಸ್ಟ್ ಕೂತ್ಕೊಂಡು ರೆಗ್ಯುಲರ್ ಕೇಸಸ್ಗೆ ನಮ್ಗೆ ಹೆಚ್ಚೇನು ಕನ್ಫ್ಯೂಷನ್ ಇರಲ್ಲ. ಬಟ್ ಕೆಲವೊಂದ್ಸಲಿ ಅಪರೂಪಕ್ಕೆ ರೇರ್ ಕೇಸಸ್ ಇರುತ್ತೆ, ರೇರ್ ಸಿಚುವೇಶನ್ಸ್ ಇರುತ್ತೆ, ಅಲ್ಲಿ ಜಾಯಿಂಟ್ ಡಿಸಿಷನ್ ತಗೊಳ್ತೀವಿ. ಪೇಷಂಟ್ಗೆ ಬೆಸ್ಟ್ ಟ್ರೀಟ್ಮೆಂಟ್ ಏನು ಅದೇ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಆಮೇಲೆ ಪೇಷಂಟ್ಗೆ ತಕ್ಷಣ ನಿಮ್ಗೆ ಕ್ಯಾನ್ಸರ್ ಬಂದಿದೆ ಅಂತ ನಾವು ಆ ಥರ ಹೇಳಿ ಅವ್ರಿಗೆ ಹೆದರಿಸೋದು. ನಮ್ಮ ದೇಶದಲ್ಲಿ ನಾವು ಪೇಷಂಟ್ಸ್ಗೆ ಭಯ ಇರುತ್ತೆ, ಆಮೇಲೆ ಅಷ್ಟು ಅವೇರ್ನೆಸ್ ಇರಲ್ಲ, ಅಷ್ಟು ತಿಳುವಳಿಕೆ ಇರಲ್ಲ. ಸೊ ಅವ್ರಿಗೆ ಸ್ವಲ್ಪ ತೊಂದರೆ ಇದೆ, ಅದಕ್ಕೆ ಈ ತರ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಆತರ ಗ್ರಾಜುವಲ್ ಆಗಿ ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ರಿಲೇಟಿವ್ಸ್ಗೆ ಸೆಪರೇಟ್ ಆಗಿ ನಾವು ಎಲ್ಲ ಕೌನ್ಸಿಲಿಂಗ್ ಮಾಡಿರ್ತೀವಿ. ಈ ತರ ಇದೆ, ಈ ಸ್ಟೇಜ್ ಅಲ್ಲಿ ಏನ್ ನಿಜಾಂಶ ಇದೆ ಆ ರಿಲೇಟಿವ್ಸ್ ಪೂರ್ತಿ ಗೊತ್ತಿರ್ಬೇಕು. ಯಾಕೆಂದ್ರೆ ಅವರು ಕತ್ಲಲ್ಲಿ ಇರಬಾರ್ದು. ಆದ್ರೆ ಪೇಷಂಟ್ಗೆ ಅವ್ರು ತಡ್ಕೊಳ್ಳೋ ಶಕ್ತಿ ಇಲ್ದಲೇ ಇರೋದ್ರಿಂದ ಅವ್ರಿಗೆ ನಾವು ಏನೋ ಆಗಿಲ್ಲ ಅನ್ನೋ ರೀತಿಯಲ್ಲೇ ಸಪೋರ್ಟ್ ಮಾಡ್ಕೊಂಡು, ಕೆಲವರು ಗೊತ್ತಾಗುತ್ತೆ, ಕೆಲವರು ಸ್ಟ್ರಾಂಗ್ ಇರ್ತಾರೆ,
ಅಕ್ಸೆಪ್ಟ್ ಮಾಡ್ಕೋತಾರೆ, ಅದು ಪೇಷಂಟ್ ನೋಡಿ ನಮಗೆ ಗೊತ್ತಾಗುತ್ತೆ. ಸೊ ಆಮೇಲೆ ನಮ್ಮ ಮಲ್ಟಿ ಡಿಸಿಪ್ಲಿನರಿ ಹಾಸ್ಪಿಟಲ್ ಅಂದ್ರೆ ಎಲ್ಲಾ ಸ್ಪೆಷಾಲಿಟಿನೂ ಇದೆ. ಸೊ ನಮ್ಗೆ ಅದ್ರಲ್ಲಿ ಒಂದು ಅಡ್ವಾಂಟೇಜ್, ಈಗ ನಾವ್ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಎಲ್ಲಾ ಸ್ಪೆಷಲಿಸ್ಟ್ ಇರ್ತಾರೆ, ತಕ್ಷಣ ಪೇಷಂಟ್ ನ ನಾವು ಹೆಲ್ಪ್ ಆಗುತ್ತೆ ಅದು. ಓಕೆನಾ, ಮೊದಲನೇದನ್ನೋಕ್ಕಿಂತ ಆಕ್ಚುಲಿ ಇದು ಇಂಪಾರ್ಟೆಂಟ್. ನಾವು ಬೇಡದ ವಸ್ತುಗಳ ಬಗ್ಗೆ ಥಿಂಕ್ ಮಾಡಿದಾಗ ಅಥವಾ ಅದನ್ನ ತೆಗೆದುಕೊಳ್ಬೇಕಾದ್ರೆ ಸೈಡ್ ಎಫೆಕ್ಟ್ಸ್ ಬಗ್ಗೆ ಥಿಂಕ್ ಮಾಡೋದಿಲ್ಲ. ಅದೇ ಡಾಕ್ಟರ್ ಯಾವ್ದು ಟ್ರೀಟ್ಮೆಂಟ್ ಅನ್ನು ಪ್ರಿಸ್ಕ್ರೈಬ್ ಮಾಡಿದಾಗ ಡಾಕ್ಟರ್ಗೆ ಪ್ರಶ್ನೆ ಕೇಳ್ತೀವಿ, ಇದರಿಂದ ಯಾವುದು ಸೈಡ್ ಎಫೆಕ್ಟ್ಸ್ ಆಗಲ್ವಾ ಡಾಕ್ಟರ್ ಅಂತ. ಹಾಗಿದ್ರೆ ಕ್ಯಾನ್ಸರ್ನ ಟ್ರೀಟ್ಮೆಂಟ್ಗಳಿಂದ ಸೈಡ್ ಎಫೆಕ್ಟ್ಸ್ಗಳಾಗುವಂಥ ಚಾನ್ಸಸ್ಗಳು ಇರುತ್ತಾ? ಹೌದು, ಎನಿ ಟ್ರೀಟ್ಮೆಂಟ್ ಹ್ಯಾಸ್ ಸೈಡ್ ಎಫೆಕ್ಟ್ಸ್. ಬಟ್ ಕ್ಯಾನ್ಸರ್ ಅಲ್ಲಿ ಏನ್ ಚೇಂಜ್ ಆಗಿರೋದಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಶುರುವಾದಾಗ ಯಾವ ತರ ಸೈಡ್ ಎಫೆಕ್ಟ್ಸ್ ಇರ್ತಾ ಇತ್ತು, ಇವಾಗ ಆ ತರ ಇಲ್ಲ. ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ ಆಗಿದೆ ಅಂಡ್ ತುಂಬಾ ಮ್ಯಾನೇಜಬಲ್ ಆಗಿದೆ. ಸೊ ಸೈಡ್ ಎಫೆಕ್ಟ್ ಹೆದರ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಬಾರ್ದು ಅನ್ನೋ ಪರಿಸ್ಥಿತಿನೇ ಇಲ್ಲ ಇವಾಗ. ಈಗ ನಾನು ರೇಡಿಯೇಷನ್ ಆಂಕಾಲಜಿಸ್ಟ್ ಆದ್ರಿಂದ ಈಗ ರೇಡಿಯೇಷನ್ ಸಂಬಂಧಪಟ್ಟ ಮುಂಚೆ ತುಂಬಾ ಸೈಡ್ ಎಫೆಕ್ಟ್ಸ್ ಇರೋದು, ಸ್ಕಿನ್ ಎಲ್ಲ ಬರ್ನ್ ಆಗುತ್ತೆ ಅಂತ ಹೇಳೋದು, ಅವೆಲ್ಲ ಇವಾಗ ಟೆಕ್ನಾಲಜಿ ತುಂಬಾ ಮುಂದುವರೆದಿರೋದ್ರಿಂದ ಹಾರ್ಡ್ಲಿ ಈಗ ಸ್ಕಿನ್ ಒಂದ್ ಸ್ವಲ್ಪ ಬ್ರೌನಿಶ್ ಬ್ಲಾಕ್ ಆಗುತ್ತೆ ಅಂಡ್ ಅದು ಟೆಂಪರರಿ, ಪರ್ಮನೆಂಟ್ ಆಗಿರೋದೇ ಇಲ್ಲ. ಟ್ರೀಟ್ಮೆಂಟ್ ಮುಗಿದು ಒಂದು 6 months to 1 year ಅಲ್ಲಿ ಆಲ್ಮೋಸ್ಟ್ ನಾರ್ಮಲ್ ಸ್ಕಿನ್ ಕಲರ್ ಬಂದಿರುತ್ತೆ. ಅಂಡ್ ಈಗ ಗಂಟ್ಲಲ್ಲಿ ಉರಿ, ಬಾಯಲ್ಲಿ ಉರಿ, ನೋವು, ಅವಕ್ಕೆಲ್ಲ ಒಳ್ಳೆ ಎಫೆಕ್ಟಿವ್ ಮೆಡಿಸಿನ್ಸ್, ಆಂಟಿಬಯೋಟಿಕ್ಸ್, ಆಂಟಿಫಂಗಲ್ಸ್, ಸ್ಟೀರಾಯ್ಡ್ಸ್ ಈ ತರ ಟ್ರೀಟ್ಮೆಂಟ್ ಕೊಡ್ತೀವಿ. ಆಮೇಲೆ ಟೆಕ್ನಾಲಜಿ, ನಾವು ಟ್ರೀಟ್ಮೆಂಟ್ ಕೊಡೋ ರೀತಿನೇ ಚೇಂಜ್ ಆಗಿದೆ. ನಾವು ಹೈಯರ್ ಟೆಕ್ನಿಕ್ಸ್, ಈಗ 3D ಕನ್ಫಾರ್ಮಲ್, IMRT ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಅವೆಲ್ಲ ಮಾಡಿದಾಗ ಸೈಡ್ ಎಫೆಕ್ಟ್ಸ್ ಪ್ರಿವೆಂಟ್ ಆಗೋಗುತ್ತೆ. ಆಗೋದಕ್ಕಿಂತ ಮುಂಚೆ ಪ್ರಿವೆಂಟ್ ಆಗಿರೋದಕ್ಕೆ ಒಳ್ಳೆ ಮೆಡಿಸಿನ್ಸ್ ಇರುತ್ತೆ. ನಾವು ವೀಕ್ಲಿ ಪೇಷಂಟ್ ನ ನೋಡ್ಬಿಟ್ಟು ಅವ್ರಿಗೆಲ್ಲ ಪ್ರತಿಯೊಂದು ಪೇಷಂಟ್ಗೂ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಟ್ರೀಟ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೆದರ್ಕೊಳ್ಳೋದು ಬೇಡ ಅಂತ ನನ್ಗೆ ಅನ್ಸುತ್ತೆ. ವೆರಿ ನೈಸ್. ಎಸ್ ಡಾಕ್ಟರ್ ನವೀನ್, ಯಾವುದೇ ಒಂದು ಕಾಯಿಲೆ ಅಥವಾ ಒಂದು ಇದಕ್ಕೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ಬರುವಂತ ಚಾನ್ಸಸ್ಗಳು ಇರುತ್ತೆ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಹಾಗಿದ್ರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅದು ಮತ್ತೆ ಬರುವ ಚಾನ್ಸಸ್ಗಳಿದೆಯಾ? ಕಂಪ್ಲೀಟ್ ಆಗಿ ಕ್ಯಾನ್ಸರ್ ಅನ್ನ ಕ್ಯೂರ್ ಮಾಡಬಹುದಾ? ಹಾಗಿದ್ರೆ ಕ್ಯಾನ್ಸರ್ ಕ್ಯೂರು ಯಾವಾಗ ಹೇಗೆ ಡಿಪೆಂಡ್ ಆಗುತ್ತೆ ಅಂದ್ರೆ ಆ ಕ್ಯಾನ್ಸರ್ ಇಂದು ಎಷ್ಟು ಅಗ್ರೆಸಿವ್ ಇದೆ ಕ್ಯಾನ್ಸರ್ ಯಾವ ತರ ಇದೆ ಅದರಲ್ಲಿ ಡಿಫ್ರೆಂಟ್ ತರ ಇರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಆದ್ರೆ ಎಸ್ಟ್ರೋಜನ್ ರಿಸೆಪ್ಟರ್ ಪಾಸಿಟಿವ್ ಇಲ್ಲ HER2 ರಿಸೆಪ್ಟರ್ ಪಾಸಿಟಿವ್, ಅದೆಲ್ಲ ಕೌಂಟ್ ಆಗುತ್ತೆ. ಯಾವ ತರ ಕ್ಯಾನ್ಸರ್ ವಿಧ ಅದರ ಒಳಗಡೆ ಯಾವ ತರ ಇದೆ. ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸ್ಟೇಜ್ ಆಫ್ ದ ಕ್ಯಾನ್ಸರ್. ಸ್ಟೇಜ್ ಜಾಸ್ತಿ ಆಗ್ತಾ ಆಗ್ತಾ ಮತ್ತೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾನು ಹೇಳಿದ್ದು ಎಕ್ಸಾಂಪಲ್ ಮೋಸ್ಟ್ ಕಾಮನ್ ಬ್ರೆಸ್ಟ್ ಕ್ಯಾನ್ಸರ್, ಅದರದೇ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸ್ಟೇಜ್ 1 ಅಲ್ಲಿ 90% ಕ್ಯೂರ್ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಆಮೇಲೆ 10% ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಟೇಜ್ 2 ಹೋಗ್ತಾ ಹೋಗ್ತಾ ಇಟ್ ಇಸ್ 70 to 60%. ಸ್ಟೇಜ್ 3 ಅರೌಂಡ್ 50% ಕ್ಯೂರ್ ಆಗುತ್ತೆ. ಸೊ ಮತ್ತೆ ಬರೋ ಚಾನ್ಸಸ್ ಸ್ಟೇಜ್ ಜಾಸ್ತಿ ಆಗ್ತಾ ಆಗ್ತಾ ಜಾಸ್ತಿ ಆಗ್ತಾ. ಹಾಗಾದ್ರೆ ಒಂದೆಡೆ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ತೆಗೆದುಕೊಂಡಿದ್ರು ಕೂಡ ಮತ್ತೆ ಫ್ಯೂಚರ್ ಅಲ್ಲಿ ಏನಾದ್ರೂ ಕೂಡ ಆ ಕ್ಯಾನ್ಸರ್ ಮತ್ತೆ ಅದೇ ವ್ಯಕ್ತಿಗೆ ಬರುವಂತ ಲಕ್ಷಣಗಳು ಇರಬಹುದು, ಚಾನ್ಸಸ್ ಇದೆಯಾ? ಹೌದು, ಚಾನ್ಸಸ್ ಜಾಸ್ತಿ ಇದೆ. ಎಸ್ಪೆಷಲಿ ಸ್ವಲ್ಪ ಇದು ಅಂತಾರೆ ಫೀಲ್ಡ್ ಕ್ಯಾನ್ಸರ್ ಅಂತ ಅಂತಾರೆ. ಅದೇ ಕ್ಯಾನ್ಸರ್ ಅಲ್ಲದೆ ಬೇರೆ ಕ್ಯಾನ್ಸರ್ ಬರೋ ಚಾನ್ಸರ್ ಇದೆ. ಯಾಕಂದ್ರೆ ಸಿಗರೇಟ್ ಸ್ಮೋಕಿಂಗ್ ಮಾಡಿದ್ರೆ ಅರೌಂಡ್ 17 to 19 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಬರಬಹುದು. ಸೊ ಪೇಷಂಟ್ಗೆ ಲಂಗ್ ಕ್ಯಾನ್ಸರ್ ಅಲ್ಲಿ ಟ್ರೀಟ್ ಮಾಡಿದ್ದೆ, ಆಮೇಲೆ ಹೆಡ್ ಅಂಡ್ ನೆಕ್, ಬಾಯಲ್ಲಿ ಕ್ಯಾನ್ಸರ್, ಹೊಸ ಕ್ಯಾನ್ಸರ್, ಯಾಕಂದ್ರೆ ಆ ಸಿಗರೇಟ್ ಇಂದ ಎಲ್ಲ ಎಫೆಕ್ಟ್ ಆಗಿರುತ್ತೆ. ಸೊ ಈ ಕ್ಯಾನ್ಸರ್ ಬೇರೆ ರೀತಿಯಾಗಿ ಕೂಡ ಅಡ್ವಾನ್ಸ್ ಎಫೆಕ್ಟ್ ಆಗಬಹುದು, ಬರಬಹುದು, ಕ್ಯಾನ್ಸರ್ ಬರಬಹುದು. ಎಸ್ ಡಾಕ್ಟರ್ ಶ್ವೇತ್ ಅವರೇ, ಒಂದೆಡೆ ಟ್ರೀಟ್ಮೆಂಟ್ ಏನೋ ತೆಗೆದುಕೊಳ್ತೀವಿ, ಒಂದಷ್ಟು ದಿನಗಳವರೆಗೆ ನಡೆಯುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಅದಾದ ನಂತರದಲ್ಲಿ ನಾವು ಹೇಗಿರ್ತೀವಿ ಅದರ ಮೇಲೆ ನಮ್ಮ ಮುಂದಿನ ಜೀವನ ರೆಡಿ ಆಗಿರುತ್ತೆ. ಹಾಗಿದ್ರೆ ಈ ಎಲ್ಲಾ ಚಿಕಿತ್ಸಾ ವಿಧಾನಗಳ ನಂತರದಲ್ಲಿ ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕಾಗುತ್ತೆ? ಕ್ಯಾನ್ಸರ್ ಪೇಷಂಟ್ಸ್ಗೆ ನಾವು ಏನು ಅಡ್ವೈಸ್ ಮಾಡಿದ್ರೆ ಫಾಲೋ ಅಪ್ ಅಂತ ಇರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ 2 years ಅಲ್ಲಿ ಎವ್ರಿ 3 months ನಾವೇನು ಟೆಸ್ಟ್ಗಳೆಲ್ಲ ಹೇಳೋದಿಲ್ಲ, ನಾವು ಅವ್ರನ್ನ ಎಕ್ಸಾಮಿನ್ ಮಾಡಿ ನಮಗೆ ಬೇಕು ಅನ್ಸಿದ್ರೆ ಮಾತ್ರ ಅವ್ರಿಗೆ ಟೆಸ್ಟ್ಗಳು ಹೇಳ್ತೀವಿ. ಬಟ್ ಅಟ್ಲೀಸ್ಟ್ ಡಾಕ್ಟರ್ ಬಂದು ನೋಡಿದ್ರೆ, ನಾವು ಎಕ್ಸಾಮಿನ್ ಮಾಡೋದ್ರಿಂದ ಅವ್ರಿಗೆ ಅವ್ರು ಹೇಗಿದ್ದಾರೆ, ಏನಾದ್ರೂ ವಾಪಸ್ ಬರ್ತಿರೋ ಅರ್ಲಿ ಸೈನ್ಸ್ ನಮಗೆ ಗೊತ್ತಾದ್ರೆ ಅವಾಗ ಟ್ರೀಟ್ಮೆಂಟ್ ಕೊಟ್ರೆ ತುಂಬಾ ಎಫೆಕ್ಟಿವ್. ಅದ್ರ ಜೊತೆಗೆ ಅವ್ರ ಲೈಫ್ ಸ್ಟೈಲ್ಗೆ ನಾವು ಹೆಚ್ಚೇನ್ ಅಂದ್ರೆ ಜನರಲ್ ಪಾಪ್ಯುಲೇಷನ್ ಏನ್ ಅಡ್ವೈಸ್ ಇರುತ್ತೋ ಅದೇ, ಅಂದ್ರೆ ಸ್ಮೋಕ್ ಮಾಡಬಾರ್ದು, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಬಾರ್ದು, ಹೆಲ್ದಿ ಡಯಟ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಫ್ರೂಟ್ಸ್, ಆಕ್ಟಿವ್ ಆಗಿರಬೇಕು, ಫಿಸಿಕಲ್ ಆಕ್ಟಿವಿಟಿ ಮಾಡೋದು, ಅಂಡ್ ಜನರಲ್ ಈಗ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಅದರದ ಮೆಡಿಕೇಶನ್ಸ್ ರೆಗ್ಯುಲರ್ ಆಗಿ ತಗೊಳ್ಳೋದು. ಸೊ ಆ ಥರ ಕೆಲವು ಜನರಲ್ ಅಡ್ವೈಸ್ ಬಿಟ್ರೆ ಆ ಥರ ಪ್ರಿವೆಂಟ್ ಮಾಡಬೇಕು ಮತ್ತೆ ಬರ್ದಲೇ ಇರೋದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಏನೂ ಇರೋದಿಲ್ಲ.
ಓಕೆ, ಹಾಗಿದ್ರೆ ನಾರಾಯಣ ಹೃದಯಾಲಯದ ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿರುವಂತಹ ಚಿಕಿತ್ಸಾ ವಿಧಾನಗಳ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟರ್ ನಮಗೆ? ನಮ್ಮಲ್ಲಿ ಕ್ಯಾನ್ಸರಿಗೆ ಇಟ್ ಈಸ್ ಎ ಕಾಂಪ್ರಿಹೆನ್ಸಿವ್ ಸೆಂಟರ್. ವಿ ಹ್ಯಾವ್ ರೇಡಿಯೇಷನ್ ಫೆಸಿಲಿಟಿ ಇದೆ, ಸರ್ಜಿಕಲ್ ಫೆಸಿಲಿಟಿ ಇದೆ, ಸರ್ಜಿಕಲ್ ಆಂಕಾಲಜಿ ಇದೆ, ಗ್ಯಾಸ್ಟ್ರೋ ಸರ್ಜರಿ ಇದೆ, ಯೂರಾಲಜಿ ಇದೆ, ನ್ಯೂರೋ ಸರ್ಜರಿ ಇದೆ, ಅಂಡ್ ಕಾರ್ಡಿಯಾಕ್ ಸರ್ಜರಿ ಇದೆ. ಸೊ ಎನಿ ಟೈಪ್ ಆಫ್ ಕ್ಯಾನ್ಸರ್ ದೇ ಡೂ ದ ಸರ್ಜರೀಸ್. ರೇಡಿಯೇಷನ್ ಇದೆ ಮತ್ತೆ ಕೀಮೋಥೆರಪಿ. ವಿ ಗಿವ್ ಇಮ್ಯುನೋಥೆರಪಿ ಅಂಡ್ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಂಡ್ ಕೀಮೋಥೆರಪಿ. ಬೋನ್ ಮ್ಯಾರೋ ಮುಂದೆ ಬರಲಿದೆ. ಈಗ ಸದ್ಯಕ್ಕೆ ಬೋನ್ ಮ್ಯಾರೋಗೆ ನಾನು NH ಬ್ಯಾಂಗ್ಳೂರಿಗೆ ರೆಫರ್ ಮಾಡ್ತೇನೆ. ಓಕೆ, ಎಸ್ ಡಾಕ್ಟರ್ ಶ್ವೇತಾ ಅವರೇ, ಕೊನೆಯದಾಗಿ ವೀಕ್ಷಕರಿಗೆ ಹೇಳೋದಾದ್ರೆ ಧೈರ್ಯದಿಂದ ಇರಿ. ಖಂಡಿತ ಇದು ಯಾವ ರೀತಿಯ ಮಾರಕ ಕಾಯಿಲೆಗಳಲ್ಲ. ನೀವು ಎಷ್ಟು ಆತ್ಮಸ್ಥೈರ್ಯದಿಂದ ಇರ್ತೀರಾ ಅಷ್ಟು ಈ ಕಾಯಿಲೆಯಿಂದ ಹೊರಬರಬಹುದು ಅಂತ ಹೇಳೋದಾದ್ರೆ ಈ ಒಂದು ವರ್ಲ್ಡ್ ಕ್ಯಾನ್ಸರ್ ಡೇ ದಿನ ಏನ್ ಮೆಸೇಜ್ ಕೊಡ್ತೀರಾ? ಖಂಡಿತ ಪಾಸಿಟಿವ್ ಥಿಂಕಿಂಗ್ ಅಂಡ್ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಳ್ಳೋದ್ರಿಂದ ನಾವು ನೋಡಿದೀವಿ. ಅದಕ್ಕೆ ಪ್ರೂಫ್ ಅಂತ ಏನು ಸಿಗಲ್ಲ, ಬಟ್ ನಾವು ನಮ್ಮ ಪ್ರಾಕ್ಟೀಸ್ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರುತ್ತೆ, ಆಮೇಲೆ ಅವ್ರ ಚಾನ್ಸಸ್ ಆಫ್ ಕ್ಯೂರ್ ಜಾಸ್ತಿ ಆಗುತ್ತೆ. ಸೊ ಹೆದರ್ಕೊಳ್ದಲೆ ಅವ್ರ ಫೇತ್ ಏನಿದೆ ಅದನ್ನ ನಂಬಿ ಡಾಕ್ಟರ್ ಮೇಲೆ ಫೇತ್ ಇಟ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಅರ್ಲಿ ಸ್ಟೇಜಸ್ ಅಲ್ಲಿ ಅಥವಾ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು, ಅರ್ಲಿ ಸ್ಟೇಜಸ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಖಂಡಿತ ಡಯಾಗ್ನೋಸ್ ಆಗಿ ದಿನಾನೇ ಅವ್ರಿಗೆ ಜೀವ ಅಪಾಯ ಇದೆ ಆ ತರ ಎಲ್ಲ ಪರಿಸ್ಥಿತಿ ಇರೋದಿಲ್ಲ. ದೇ ಕ್ಯಾನ್ ಡೆಫಿನೆಟ್ಲಿ ಗೋ ಆನ್ ಫಾರ್ ಫ್ಯೂ ಇಯರ್ಸ್ ಅಂಡ್ ಲಿವ್ ಅ ರೀಸನಬಲಿ ಗುಡ್ ಲೈಫ್. ಸೊ ಭಯ ಬೇಡ ಅಂತ ನಾನು ಹೇಳ್ತೀನಿ. ಓಕೆ ಡಾಕ್ಟರ್, ನೀವೇನು ಹೇಳ್ತೀರಾ ಸರ್? ಲಾಸ್ಟ್ ಅಂದ್ರೆ ಕ್ಯಾನ್ಸರ್ ಅವೇರ್ನೆಸ್ ಡೇಲಿ ಅವೇರ್ನೆಸ್ ಮೂಡಿಸಬೇಕು. ಎಸ್ಪೆಷಲಿ ಇಟ್ ಇಸ್ ನಾಟ್ ಓನ್ಲಿ ದ ಫಂಕ್ಷನ್ ಆಫ್ ಡಾಕ್ಟರ್ ಅಂಡ್ ಹೆಲ್ತ್ ಕೇರ್. ಇದು ಎಲ್ಲ ಜನರಿದು ಕರ್ತವ್ಯ. ಎಸ್ಪೆಷಲಿ ಕ್ಯಾನ್ಸರ್ ಬಂದಿದ್ದವರು ಮತ್ತೆ ಅವ್ರ ರಿಲೇಟಿವ್ಸ್, ಅವ್ರ ಫ್ಯಾಮಿಲಿ ಅವರು, ದೇ ಹ್ಯಾವ್ ಗಾನ್ ಥ್ರೂ ದಟ್. ಅವ್ರಿಗೆ ಏನಾಗಿದೆ ಅವ್ರಿಗೆ ಗೊತ್ತಿದೆ. ಸೊ ಅವರು ಬೇರೆ ಪೇಷಂಟ್ಸಿಗೆ ಸಪೋರ್ಟ್ ಮಾಡಕ್ ಬರುತ್ತೆ. ದೇ ಶುಡ್ ಫಾರ್ಮ್ ಎ ಫೋರಮ್ ಅಂಡ್ ಒಂದು ಬ್ರೆಸ್ಟ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಫೋರಮ್, ಬ್ರೆಸ್ಟ್ ಕ್ಯಾನ್ಸರ್ ಬಂದವರೆಲ್ಲ ಫೋರಮ್, ಬೇರೆ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಸಪೋರ್ಟ್ ಮಾಡಕ್ ಮುಂದೆ ಬರಬೇಕು. ಹೌದು, ಅವ್ರ ಧೈರ್ಯ ತುಂಬೋದಾಗಿರ್ಬೋದು. ನಾವ್ ಎಷ್ಟಾದ್ರೆ ಹೇಳಿ ಅವ್ರು ಸ್ವಲ್ಪ ಡಾಕ್ಟರ್ಗೆ ಪೇಷಂಟ್ಗೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಬಟ್ ಪೇಷಂಟ್ಗೆ ಹೇಳಿದ್ಮೇಲೆ ಅವ್ರಿಗೆ ಸ್ವಲ್ಪ ಸಮಾಧಾನ ಇರುತ್ತೆ, ಸ್ಪಂದಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇವರಿಬ್ಬರು ಕೂಡ ಇವತ್ತು ಆಗಮಿಸಿ ನಮ್ಮ ಈ ಒಂದು ವಾಹಿನಿಯ ಮೂಲಕ ಜೊತೆಗೆ ನಿಮ್ಮ ಹಾರ್ಡ್ ವರ್ಕಿಂಗ್ ಥ್ರೂ ಅಲ್ಲಿ ಕೂಡ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡು ಥ್ಯಾಂಕ್ ಯು ಸೋ ಮಚ್ ಇಬ್ಬರು ಪಾಲ್ಗೊಂಡಿದ್ದಕ್ಕಾಗಿ. ಎಸ್, ನೋಡಿದ್ವಲ್ಲ ವೀಕ್ಷಕರೇ, ಇವತ್ತು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಆಗಿದೆ. ಈ ಬೆನ್ನಲ್ಲಿ ಯಾರಿಗೂ ಕೂಡ ಕ್ಯಾನ್ಸರ್ನ ಬಗ್ಗೆ ಅಂದರೆ ಎಷ್ಟು ತಿಳಿದುಕೊಳ್ಬೇಕು, ಅದ್ರ ಬಗ್ಗೆ ಯಾವ ರೀತಿಯಾದಂಥ ಜಾಗೃತಿಯನ್ನು ಮಾಡಿಸ್ಬೇಕು ಅನ್ನೋದು ಪ್ರಮುಖವಾಗಿದೆ. ಯಾಕಂದರೆ ವರ್ಷಂಪ್ರತಿ ದಿನದಿಂದ ದಿನಕ್ಕೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಬರ್ತಾ ಇದೆ. ನಮ್ಮ ಆಧುನಿಕ ಜೀವನ ಪದ್ಧತಿ ಆಗಿರ್ಬೋದು, ನಮ್ಮ ಆಹಾರ ಪ್ರಕ್ರಿಯೆ ಹಾಗೂ ನಾವು ತೆಗೆದುಕೊಳ್ಳುವಂತಹ ಒಂದು ಬ್ಯಾಡ್ ಹ್ಯಾಬಿಟ್ಸ್ಗಳಿರುತ್ತೆ, ಇವೆಲ್ಲವೂ ಕೂಡ ಈ ಒಂದು ಮಾರಕ ರೋಗಕ್ಕೆ ತುತ್ತಾಗುತ್ತೆ. ಈ ಬೆನ್ನಲ್ಲೇ ಯಾರು ಕೂಡ ಈ ರೀತಿಯಾದಂಥ ಅನಾರೋಗ್ಯಕರ ಜೀವನ ಪದ್ಧತಿನ ಅಳವಡಿಸಿಕೊಳ್ಳಬೇಡಿ. ಆರೋಗ್ಯಕರವಾಗಿ ಒಂದಷ್ಟು ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನು ಅಡಿಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಒಂದಷ್ಟು ಚೆನ್ನಾಗಿರುವಂತಹ ಎಕ್ಸಸೈಸ್ಗಳಾಗಿರ್ಬೋದು, ಲಿವಿಂಗ್ ಸ್ಟೈಲ್, ಫುಡ್, ಇವೆಲ್ಲವನ್ನು ಕೂಡ ನೀವು ಅಳವಡಿಸಿಕೊಳ್ಳುವ ಮೂಲಕ ಜೀವನದಲ್ಲಿ ಉತ್ತಮವಾಗಿ ಕೂಡ ಬಾಳಬಹುದು. ಯಾಕಂದರೆ ಆರೋಗ್ಯಕ್ಕಿಂತ ಮುಖ್ಯವಾದದ್ದು ಜೀವನದಲ್ಲಿ ಯಾವುದು ಕೂಡ ಇರೋದಿಲ್ಲ ಅಂತ ಹೇಳ್ತಾ, ಕ್ಯಾನ್ಸರ್ ರೋಗ ಬಂದಿರುವಂಥದ್ದು ಕೂಡ ಯಾರೆಲ್ಲ ಇದ್ದೀರಾ ಅವರು ಮತ್ತೊಬ್ಬರಿಗೆ ಜಾಗೃತಿಯನ್ನು ಮೂಡಿಸುವ ಮೂಲಕ ಈ ಒಂದು ಜಾಗೃತಿ ಮತ್ತಷ್ಟು ಜನರಿಗೆ ತಲುಪಲಿ ಅನ್ನೋದು ಕೂಡ ನಮ್ಮ ಆಶಯ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರೆ STL TV, ಸದಾ ನಿಮ್ಮೊಂದಿಗೆ.